ಯೋ ಗಾಯ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಖಂಡಿತ ಚೆನ್ನಾಗಿರ್ತೀರಾ ಅಂತ ನಾನು ನಂಬ್ತೀನಿ. ಇವತ್ತು ನಾವು ನಿಜವಾಗ್ಲೂ ತುಂಬಾನೇ ಚೆನ್ನಾಗಿರುವ ಒಂದು ಮೂವಿಯನ್ನ ನೋಡ್ತಾ ಇದೀವಿ. 10ಕ್ಕೆ 10 ಕೊಡಬಹುದು. ಯಾಕೆಂದ್ರೆ ಇದು ಬರೀ ಮೂವಿ ಅಲ್ಲ, ಇದು ಒಂದು ಲೈಫ್. ಸೊ ಕೊನೆವರೆಗೂ ನೋಡಿ. ಫುಲ್ ವಿಡಿಯೋವನ್ನ ನೋಡಿದ ಮೇಲೆ ನಿಮ್ಮ ಮನಸ್ಸೊಳಗಡೆ ಒಂಥರದ ಖುಷಿ, ಒಂಥರದ ನೆಮ್ಮದಿ, ನನ್ನ ಕೈಯಲ್ಲೂ ಎಲ್ಲವನ್ನು ಸಾಧಿಸೋಕೆ ಆಗುತ್ತೆ ಅನ್ನೋ ರೀತಿ ಫೀಲ್ ಮಾಡ್ತೀರಾ. ಸೊ ಇವತ್ತು ನಾವು ನೋಡೋ ಮೂವಿ ಯಾವುದು ಅಂದ್ರೆ 2023ರಲ್ಲಿ ರಿಲೀಸ್ ಆಗಿದ್ದ ವ್ಯಾರ್ ದಿ ಟ್ರ್ಯಾಕ್ಸ್ ಎಂಡ್. ನೋಡ್ಕೊ ಮುಂಚೆ ಸಬ್ಸ್ಕ್ರೈಬ್ ಮಾಡದೇ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮರ್ಯಾದೆ ಬೆಲ್ ಐಕಾನ್ ಪ್ರೆಸ್ ಮಾಡಿ. ನೀವು ಮಾಡುವ ಸಬ್ಸ್ಕ್ರಿಪ್ಷನ್ ಶೇರ್ ಕಮೆಂಟ್ಸ್ ನಮಗೆ ಮೋಟಿವೇಶನಲ್ ಆಗಿರುತ್ತೆ. ಫಾಲೋ ಮಾಡದೇ ಇರೋರು ಫಾಲೋ ಮಾಡ್ಕೊಳ್ಳಿ. ಸರಿ, ಓಕೆ, ಇವಾಗ ಕತೆ ಒಳಗಡೆ ಹೋಗೋಣ. ಓಪನಿಂಗ್ ಸೀನ್ ಅಲ್ಲಿ ಒಂದು ಟೌನ್, ಆ ಟೌನ್ ಇಂದ ಒಂದು ಟ್ರೈನ್ ಬೇಗನೆ ಹೊರಡ್ತಿರುತ್ತೆ. ಆ ಟ್ರೈನ್ ಅನ್ನ ಕ್ಯಾಚ್ ಮಾಡೋದಕ್ಕಾಗಿ ಒಬ್ಳು ಚಿಕ್ಕ ಹುಡುಗಿ ಮತ್ತೆ ಅವಳ ಜೊತೆಗೇನೆ ಒಂದು ನಾಯಿ ಸ್ಪೀಡ್ ಆಗಿ ಆ ಟ್ರೈನ್ ಅನ್ನ ಕ್ಯಾಚ್ ಮಾಡೋದಕ್ಕೆ ಓಡಿ ಬರ್ತಿರ್ತಾರೆ. ಹೇಗೋ ಆ ಟ್ರೈನಿನ ಹತ್ರ ಬಂದಾಯ್ತು, ಆದ್ರೂ ಅವರ ಕೈಯಲ್ಲಿ ಆ ಟ್ರೈನ್ ಅನ್ನ ಕ್ಯಾಚ್ ಮಾಡೋಕೆ ಆಗಿರಲ್ಲ. ಆ ಟ್ರೈನ್ ಸ್ಪೀಡ್ ಆಗಿ ಹೋಗ್ತಿರುತ್ತೆ. ಆ ಚಿಕ್ಕ ಹುಡುಗಿ ಕೈಯಲ್ಲಿ ಓಡೋಕೆ ಆಗ್ತಾ ಇಲ್ಲ, ಉಸಿರು ಕಟ್ಟು ನಿಂತು ಬಿಡ್ತಾಳೆ. ಆದ್ರೆ ಆ ನಾಯಿ ಸ್ಪೀಡ್ ಆಗಿ ಹೋಗ್ತಿರುತ್ತೆ ಆ ಟ್ರೈನ್ ಹಿಂದೆ. ಏನು ಅಂತ ನೋಡಿದ್ರೆ ಆ ಟ್ರೈನ್ ಒಳಗಡೆ ಒಬ್ಬ ಚಿಕ್ಕ ಹುಡುಗ ಇರ್ತಿದ್ದಾನೆ. ಹಾಗೆ ವಿಂಡೋ ಪಕ್ಕದಲ್ಲಿ ಸಪ್ಪಿಗೆ ನಿಂತು ಆ ನಾಯಿಯನ್ನು ನೋಡಿ ತುಂಬಾನೇ ಬೇಜಾರಾಗ್ತಿರ್ತಾನೆ ಹುಡುಗ. ಇವನ ಹೆಸರು ಕೇಲ. ಏನಕ್ಕಾಗಿ ಈ ಹುಡುಗ ಅವನ ಫ್ರೆಂಡ್ಸ್ ಅನ್ನೆಲ್ಲ ಬಿಟ್ಬಿಟ್ಟು ಈ ಟೌನ್ ಅನ್ನ ಬಿಟ್ಟು ಹೊರಗಡೆ ಹೋಗ್ತಿದ್ದಾನೆ ಅದನ್ನ ನಾವು ತಿಳ್ಕೋಬೇಕು ಅಂದ್ರೆ ಸ್ವಲ್ಪ ದಿನಗಳ ಹಿಂದೆ. ಸೊ ಈ ಕೇಲ್ ಹುಡುಗ ಯಾರು ಅಂದ್ರೆ ಮೈಗ್ರೆಂಟ್ಸ್ ವರ್ಕರ್ಸ್ ಫ್ಯಾಮಿಲಿಯಲ್ಲಿ ಒಬ್ಬ ಹುಡುಗ. ಕೇಲ್ ಅವರ ತಂದೆ ಈ ರೈಲ್ವೆ ಟ್ರ್ಯಾಕ್ಸ್ ಅನ್ನೆಲ್ಲ ಹಾಕ್ತಿರ್ತಾರೆ ಅಲ್ವಾ, ಅಂತಹ ಕೆಲಸವನ್ನ ಮಾಡುವ ವ್ಯಕ್ತಿ. ಸೊ ರೈಲ್ವೆ ಟ್ರ್ಯಾಕ್ಸ್ ಅನ್ನ ಒಂದೇ ಊರಲ್ಲಿ ಹಾಕ್ತಿರಲ್ಲ, ಒಂದು ಸ್ಟೇಷನ್ ಅಲ್ಲಿ ಶುರು ಮಾಡಿದ್ರೆ ನೆಕ್ಸ್ಟ್ ಸ್ಟೇಷನ್ ವರೆಗೂ ಹಾಕ್ತಿರ್ತಾರೆ. ಅಲ್ಲಿವರೆಗೂ ಈ ವರ್ಕರ್ಸ್ ಎಲ್ಲರೂ ಅಲ್ಲೇ ಇರುವ ಟೌನ್ ಅಲ್ಲಿ ಇರ್ತಾರೆ. ನಂತರ ಮತ್ತೆ ಬೇರೆ ಕಡೆ ರೈಲ್ವೆ ಟ್ರ್ಯಾಕ್ಸ್ ಅನ್ನ ಹಾಕೋದಕ್ಕಾಗಿ ಬೇರೆ ಊರಿಗೆ ಶಿಫ್ಟ್ ಆಗ್ತಾರೆ. ಈ ರೀತಿನೇ 6 ತಿಂಗಳಿಗೆ ಒಮ್ಮೆ ಶಿಫ್ಟ್ ಆಗ್ತಾನೆ ಇರ್ತಾರೆ. ಊರ್ ಬಿಟ್ಟು ಊರು ಮೈಗ್ರೇಟ್ ಆಗ್ತಾನೆ ಇರ್ತಾರೆ. ಸೊ ಅಂತಹದೊಂದು ತಂದೆ ತಾಯಿಗೆ ಹುಟ್ಟಿದ ಹುಡುಗಾಣಿ ನಮ್ಮ ಕೇಲ. ಇವಾಗ ಹೊಸದಾಗಿ ಒಂದು ಟೌನ್ ಗೆ ಬಂದಿದ್ದಾರೆ. 6 ತಿಂಗಳು ಈ ಟೌನ್ ಅಲ್ಲೇ ಇದ್ದು ಸ್ಟೇ ಆಗ್ತಾರೆ, ಕೆಲಸವನ್ನ ಮಾಡ್ತಿರ್ತಾರೆ. ಅಲ್ಲಿವರೆಗೂ ನಮ್ಮ ಕ್ಯಾಲು ಈ ಟೌನ್ ಅಲ್ಲೇ ಇರ್ಬೇಕಾಗಿರುತ್ತೆ. ಆವಾಗ ನಮ್ಮ ಕ್ಯಾಲು ನಮಗೆ ಈ ಊರಲ್ಲಿ ಯಾರಾದ್ರೂ ಫ್ರೆಂಡ್ ಸಿಗ್ತಾರ ಅಂತ ಸುತ್ತಾಡ್ಬೇಕಾದ್ರೆ ಆ ಜಾಗದಲ್ಲಿ 3 ಹುಡುಗರು ಇರ್ತಾರೆ. ಹಾಗೆ ಆ 3 ಹುಡುಗರುವೆ ನಡೆದು ಕೆರೆ ಸೈಡ್ ಗೆ ಬರ್ತಾರೆ. ಈ 3 ಹುಡುಗರಲ್ಲಿ ಒಬ್ಬಳು ಚಿಕ್ಕ ಹುಡುಗಿ ಇರ್ತಿದ್ದಾಳೆ ಅಲ್ವಾ, ಇವಳ ಹೆಸರು ವೆಲೇರಿಯಾ. ನಂತರ ಒಬ್ಬ ಹುಡುಗ ಹೈಟ್ ಆಗಿರ್ತಿದ್ದಾನೆ ಅಲ್ವಾ, ಇವನ ಹೆಸರು ಚೀಕೋ. ನಂತರ ಇನ್ನೊಬ್ಬ ಹುಡುಗ ತಲೆಗೆ ಕ್ಯಾಪ್ ಹಾಕೊಂಡಿದ್ದಾನೆ ಅಲ್ವಾ, ಇವನ ಹೆಸರು ಟ್ಯೂಟೋ. ಇವರು ಮೂವರುವೆ ನಮ್ಮ ಕ್ಯಾಲನ್ನ ಕರ್ಕೊಂಡು ಇಲ್ಲಿ ನೋಡುತ್ತಮ್ಮ, ನೀನು ನಮಗೆ ಫ್ರೆಂಡ್ ಆಗ್ಬೇಕು ಅಂದ್ರೆ ನಾವು ಹೇಳುವ ಒಂದು ಟೆಸ್ಟ್ ಅನ್ನ ನೀನು ಮಾಡಲೇಬೇಕಾಗಿದೆ ಅಂತ ಹೇಳಿ ನಮ್ಮ ಹುಡುಗನನ್ನ ಒಂದು ಜಾಗಕ್ಕೆ ಕರ್ಕೊಂಡು ಹೋಗ್ತಿರ್ತಾರೆ. ಸಡನ್ ಆಗಿ ನೋಡ್ಬೇಕಾದ್ರೆ ಕೆರೆ ಮಧ್ಯದಲ್ಲಿ ಯಾರೋ ಸೊತ್ತು ಬಿದ್ದಿರ್ತಾರೆ, ಒಂದು ಡೆಡ್ ಬಾಡಿ ಇರುತ್ತೆ. ಅದನ್ನ ನೋಡಿದ ಚೀಕೋ ನಮ್ಮ ಕೇಲ್ ಹತ್ರ ಏನನ್ನ ಹೇಳ್ತಾನಂದ್ರೆ, ಇಲ್ಲಿ ನೋಡು ಕೇಲ್, ಅಲ್ಲಿ ಬಿದ್ದಿದೆ ಅಲ್ವಾ ಡೆಡ್ ಬಾಡಿ, ಅದನ್ನ ಹೋಗಿ ನೀನು ಮುಟ್ಟಿ ಬರ್ಬೇಕು, ಅವಾಗ್ಲೇನೆ ನೀನು ನಮಗೆ ಫ್ರೆಂಡ್ ಆಗ್ತೀಯ, ಓಕೆನಾ ಅಂತ ಹೇಳ್ಬೇಕಾದ್ರೆ ನಮ್ಮ ಕೇಳುವೆ ಹಾಗೆ ನೀರೊಳಗಡೆ ಗಿಳಿದು ಒಂದು ಕಡ್ಡಿಯನ್ನ ಕೈಗೆ ತಗೊಂಡು ಆ ಬಾಡಿಯನ್ನ ಟಚ್ ಮಾಡ್ಬೇಕಾದ್ರೆ ಈ ಕಡೆ 3 ಹುಡುಗರುವೆ ನಮ್ಮ ಕೇಳನ್ನ ಹೆದರ್ಸ್ಬೇಕು ಅಂತ ಅವ್ರುಗಳು ಹೆದರ್ಕೊಂಡು ಗೆದ್ದು ಬಿದ್ದು ಹೋಗೋ ರೀತಿ ನಾಟಕ ಮಾಡ್ತಾರೆ. ಅದನ್ನು ನೋಡಿದ ನಮ್ಮ ಕೇಳು ಏನಕ್ಕಾಗಿ ಇವ್ರುಗಳು ಇಷ್ಟೊಂದು ಗಾಬರಿಯಾಗಿ ಓಡಿ ಹೋಗ್ತಿದ್ದಾರೆ ಅಂತ ಹುಡುಕಿ ನೋಡ್ಬೇಕಾದ್ರೆ ಆ ಜಾಗದಲ್ಲಿ ಒಂದು ನಾಯಿ ಮರಿ ಇರ್ತಿದೆ. ಅದನ್ನು ನೋಡಿದ ನಮ್ಮ ಕೇಳು, ಹೋ ಇಲ್ಲಿ ಸತ್ತಿದಾರಲ್ಲ ಅವರ ನಾಯಿನ ನೀನು, ನಿನಗೆ ಯಾರುವೇ ಇಲ್ವಾ, ಸರಿ ಓಕೆ, ಇನ್ ಮುಂದೆ ನಾನು ನಿನ್ನನ್ನ ನೋಡ್ಕೋತೀನಿ ಅಂತ ಹೇಳಿ ನಮ್ಮ ಕೇಳ ಆ ನಾಯಿಯನ್ನ ಮುದ್ದು ಮಾಡ್ಬೇಕಾದ್ರೆ ಆ ನಾಯಿ ಕೂಡ ನಮ್ಮ ಕೇಳ್ ಮೇಲೆ ಪ್ರೀತಿಯನ್ನ ತೋರಿಸುತ್ತೆ. ಹೆದರಿ ಓಡಿ ಹೋದ್ರಲ್ವಾ ಹುಡುಗರು, ಅವರು ಒಬ್ಬರು ಲೇಡಿಯನ್ನ ಆ ಜಾಗಕ್ಕೆ ಕರ್ಕೊಂಡು ಬರ್ತಾರೆ. ಅವರೇನೆ ಈ ಊರಲ್ಲಿ ಇರ್ತಾ ಇರುವ ಒಬ್ಬರು ಟೀಚರ್. ಸೊ ಈ ತರ ಕೆರೆ ಸೈಡ್ ಅಲ್ಲಿ ಒಂದು ಡೆಡ್ ಬಾಡಿ ಇರ್ತಿದೆ ಅಂತ ಹೇಳ್ಬೇಕಾದ್ರೆ ಟೀಚರ್ ಹುಡುಗರನ್ನ ಕರ್ಕೊಂಡು ಆ ಜಾಗಕ್ಕೆ ಬಂದು ನೋಡ್ತಾರೆ. ಆ ಜಾಗದಲ್ಲಿ ನಮ್ಮ ಕೇಳು ನಾಯಿಯ ಜೊತೆಗೆ ಇರ್ತಾನೆ. ಅವನನ್ನು ನೋಡಿದ ಟೀಚರು, ಬೇಗ ಓಡಿ ಬರಪ್ಪ ತಮ್ಮ ಅಂತ ಹೇಳಿ ನಮ್ಮ ಹುಡುಗರು ಎಲ್ಲರನ್ನು ಕರ್ಕೊಂಡು ಪೊಲೀಸ್ ಸ್ಟೇಷನ್ ಗೆ ಹೋಗ್ತಾರೆ. ಅಲ್ಲಿ ಒಂದು ಕಂಪ್ಲೇಂಟ್ ಅನ್ನ ಮಾಡಿ ಬರ್ತಾರೆ. ಸೊ ಇನ್ ಮುಂದೆ ಆ ಬಾಡಿ ಯಾರದು ಏನು ಕತೆ ಅನ್ನೋದನ್ನ ಪೊಲೀಸರ್ಸ್ ನೋಡ್ಕೋತಾರೆ. ಈ ವಿಷಯವನ್ನ ಟೀಚರ್ ಹುಡುಗರ ಹತ್ರ ಹೇಳ್ಕೊಂಡೆ. ಹಾಗೆ ನಮ್ಮ ಕೇಳನ್ನು ನೋಡಿ, ತಮ್ಮ ನೀನು ಏನು ಓದುತ್ತಾ ಇದೆಯಾ, ಎಷ್ಟನೇ ಕ್ಲಾಸು ನೀನು ಅಂತ ಕೇಳ್ತಾರೆ. ಅದಕ್ಕೆ ಕೇಳ, ನಾನು ಸ್ಕೂಲಿಗೆಲ್ಲ ಹೋಗೇ ಇಲ್ವಲ್ಲ. ಏನು ನೀನು ಸ್ಕೂಲ್ಗೆ ಹೋಗಿದ್ದೇ ಇಲ್ವಾ? ಒಂದೊಂದು ಮಗುನು ಓದಲೇಬೇಕು, ಸ್ಟಡೀಸ್ ಮಕ್ಕಳಿಗೆ ತುಂಬಾನೇ ಇಂಪಾರ್ಟೆಂಟ್ ಗೊತ್ತಾ, ಬಾ ನಾನು ನಿಮ್ಮ ತಂದೆ ತಾಯಿ ಹತ್ರ ಮಾತಾಡ್ತೀನಿ ಅಂತ ಹೇಳಿ ಕೇಳನ್ನ ಕರ್ಕೊಂಡು ಅವರ ತಂದೆ ತಾಯಿಯನ್ನ ಮೀಟ್ ಮಾಡೋದಕ್ಕಾಗಿ ಹೊರಡ್ತಾರೆ ಟೀಚರ್. ಟೌನಿನ ಹೊರಗಡೆ ರೈಲ್ವೆ ಟ್ರ್ಯಾಕ್ ಇರುತ್ತೆ, ಅದರ ಪಕ್ಕದಲ್ಲೇ ಒಂದು ದೊಡ್ಡ ಟ್ರೈನ್ ಇರುತ್ತೆ. ಆ ಟ್ರೈನ್ ಏನೇ ರೈಲ್ವೆ ಟ್ರ್ಯಾಕ್ ಕೆಲಸವನ್ನ ಮಾಡುವ ಕೆಲಸಗಾರರಿಗಾದ ಮನೆಯಾಗಿರುತ್ತೆ. ಅದರಲ್ಲೇನೆ ನಮ್ಮ ಕೇಳವನ ಮನೆ ಕೂಡ ಇರುತ್ತೆ. ಸೊ ಟೀಚರ್ ಕೇಳವನ ತಂದೆ ತಾಯಿ ಹತ್ರ ಬಂದು, ನಿಮ್ಮ ಮಗ ಏನಕ್ಕಾಗಿ ಇನ್ನ ಸ್ಕೂಲ್ಗೆ ಹೋಗದೆ ಇದ್ದಾನೆ ಅಂತ ಕೇಳ್ಬೇಕಾದ್ರೆ ಅದಕ್ಕೆ ಕೇಳವರ ತಂದೆ, ಟೀಚರ್ ನನಗೂ ನನ್ನ ಮಗ ಸ್ಕೂಲ್ಗೆ ಹೋಗ್ಬೇಕು, ಇಂಗ್ಲಿಷ್ ಅಲ್ಲಿ ಒಂದು 4-5 ಮಾತನಾಡಬೇಕು ಅಂತ ನನಗೂ ಆಸೆ ಆಗ್ತಾ ಇದೆ, ಆದ್ರೆ ಏನನ್ನ ಮಾಡೋದು, ನನ್ನ ಕೆಲಸ ಈ ರೀತಿ ಇರ್ತಿದೆಯಲ್ಲ, ಒಂದೊಂದು 6 ತಿಂಗಳಿಗೂ ಇನ್ನೊಂದು ಊರಿಗೆ ನಾವು ಶಿಫ್ಟ್ ಆಗ್ತಾನೆ ಇರ್ತಿದೀವಿ, ಹೀಗಿರ್ಬೇಕಾದ್ರೆ ಅವನನ್ನ ಹೇಗೆ ನಾವು ಸ್ಕೂಲಿಗೆ ಜಾಯಿನ್ ಮಾಡಿ ಓದ್ಸೋಕೆ ಆಗುತ್ತೆ ಅಂತ ಹೇಳ್ಬೇಕಾದ್ರೆ ಅದಕ್ಕೆ ತಕ್ಷಣ ಟೀಚರ್, ಸರ್ ನಿಮ್ಮ ಮಗನಿಗಾಗಿ ನೀವು ಇಷ್ಟೊಂದು ಕಷ್ಟ ಪಡ್ತಿದ್ದೀರಾ ಅಲ್ವಾ, ಅದು ಏನಕ್ಕಾಗಿ, ನಿಮ್ಮ ಮಗ ಚೆನ್ನಾಗಿರ್ಬೇಕು ಅಂತ ತಾನೆ. ಸೊ ನಿಮ್ಮ ಮಗ
ಚೆನ್ನಾಗಿರ್ಬೇಕು ಅಂದ್ರೆ ಅವನಿಗೆ ಸ್ಟಡೀಸ್ ತುಂಬಾ ಇಂಪಾರ್ಟೆಂಟ್. ನಾನು ಒಬ್ಬಳು ಟೀಚರೇ, ನೀವು ಒಂದು ಕೆಲಸವನ್ನ ಮಾಡಿ ನಾಳೆ ನಿಮ್ಮ ಮಗನನ್ನ ರೆಡಿ ಮಾಡಿ ನಮ್ಮ ಸ್ಕೂಲಿಗೆ ಕಳ್ಸ್ಕೊಡಿ. ನಂತರ 6 ತಿಂಗಳನ್ನ ಬಿಟ್ಟು ನೀವು ಇಲ್ಲಿಂದ ಹೋಗ್ತಿರೋ ಇಲ್ಲ ಇರ್ತಿರೋ ಏನೋ, ಆದ್ರೆ ಇವಾಗ ಹುಡುಗ ಓದ್ಲಿ ಅಂತ ಟೀಚರ್ ಹೇಳ್ಬೇಕಾದ್ರೆ ಇದನ್ನ ಕೇಳಿದ ಕೇಳ, ಅಯ್ಯೋ ಸ್ಕೂಲಿಗ, ನಾನೆಲ್ಲ ಸ್ಕೂಲಿಗೆ ಬರಲ್ಲ, ನಾನು ಹೀಗೇನೆ ಇದ್ಬಿಡ್ತೀನಿ. ಅದು ಮಾತ್ರ ಇಲ್ಲ, ನನಗೆ ಇವಾಗ ಹೊಸದಾಗಿ ಒಂದು ನಾಯಿ ಸಿಕ್ಕಿದೆ, ಅದ್ರ ಜೊತೆಗೆ ಸೇರಿ ನಾನು ಚೆನ್ನಾಗಿ ಆಟ ಆಡ್ತಿರ್ತೀನಿ ಅಂತ ಹುಡುಗ ಹೇಳ್ಬೇಕಾದ್ರೆ ಆವಾಗ ಕೇಲ್ ಅವರ ತಂದೆ, ಕೇಲ್ ನಮಗೆ ನಾಯಿ ಎಲ್ಲ ಬೇಕಾಗಿಲ್ಲ, ಆಲ್ರೆಡಿ ನಿಮ್ಮ ತಾಯಿಗೆ ಹುಷಾರಿಲ್ಲ, ಕೆಮ್ತಾನೆ ಇರ್ತಿದ್ದಾರೆ, ಇದರಲ್ಲಿ ನಾಯಿಯನ್ನ ಬೇರೆ ನಾವು ಸಾಕ್ಬೇಕಾ? ಆವಾಗ ಅಮ್ಮನು, ನಾಯಿ ಎಲ್ಲ ನಮಗೆ ಬೇಡ ಮಗ ಅಂತ ಕೇಳ್ಬೇಕಾದ್ರೆ ಇದನ್ನ ಕೇಳಿದ ಕೇಳ್ ಹಾಗೆ ಸಪ್ಪಿಗೆ ಆಗ್ಬಿಡ್ತಾವನೆ. ಆವಾಗ ಟೀಚರ್, ಕೇಳ್ಬೇಕಾಗಿದ್ರೆ ಆ ನಾಯಿಯನ್ನ ಸಾಕ್ಲಿ, ನಮ್ಮ ಸ್ಕೂಲಲ್ಲಿ ಆ ನಾಯಿ ಕೂಡ ಇದ್ಕೊಳ್ಳಿ, ಯಾಕೆ ಅದಕ್ಕೆ ಬೇಕಾಗಿದ್ದ ಊಟ ಫೆಸಿಲಿಟೀಸ್ಗೆ ನಾನೇ ಅರೇಂಜ್ ಮಾಡಿ ಕೊಡ್ತೀನಿ, ಆದ್ರೆ ಕೇಳ್ ಡೈಲಿ ನೀನು ಸ್ಕೂಲ್ಗೆ ಬಂದ್ರೆ ಮಾತ್ರವೇ ಈ ಹೆಲ್ಪ್ ಅನ್ನ ನಾನು ಮಾಡ್ತೀನಿ ಅಂತ ಟೀಚರ್ ಹೇಳ್ಬೇಕಾದ್ರೆ, ಓಕೆ ನನಗೆ ಡಾಗ್ ಸಿಕ್ಬಿಟ್ಟಿದೆ, ಅದೇನೇ ನನಗೆ ಸಾಕು, ನಾನು ಖಂಡಿತ ಸ್ಕೂಲ್ಗೆ ಬರ್ತೀನಿ ಅಂತ ಹೇಳಿ ಕೇಳ್ ತುಂಬಾನೇ ಖುಷಿ ಆಗ್ತಾನೆ. ನೆಕ್ಸ್ಟ್ ದಿನ ಬ್ಯಾಗ್ ಅನ್ನೆಲ್ಲ ಹಾಕೊಂಡು ಜೊತೆಗೆ ಆ ನಾಯಿಯನ್ನ ಕರ್ಕೊಂಡು ಸ್ಕೂಲ್ಗೆ ಹೋಗ್ತಾನೆ. ಅಲ್ಲಿಗೆ ಆ ಚಿಕ್ಕ ಹುಡುಗಿ ವೆಲೇರಿಯಾನು ಬರ್ತಾಳೆ. ಹೇ ಕೇಲ್, ಏನು ನಾಯಿ ಮರಿಯನ್ನ ಕರ್ಕೊಂಡು ಸ್ಕೂಲಿಗೆ ಬಂದ್ಬಿಟ್ಟಿದ್ಯಾ? ಹೌದು ವೆಲೇರಿಯಾ, ನನ್ನ ಕ್ಲಾಸ್ ಎಲ್ಲಿ ಇರ್ತಿದೆ? ಏನೋ ಸೆಪರೇಟ್ ಕ್ಲಾಸಾ? ಇಡೀ ಸ್ಕೂಲೇ ಈ ಹಾಳೋಗಿರುವ ಈ ಚಿಕ್ಕ ಬಿಲ್ಡಿಂಗ್ ಅಷ್ಟೇನೆ ಅಂತ ವೆಲೇರಿಯಾ ಹೇಳ್ತಾರೆ. ಈ ಕಡೆ ನಮ್ಮ ಟೀಚರ್ ಇರ್ತಿದ್ದಾರೆ ಅಲ್ವಾ, ಅವರು ಸ್ಟೇ ಆಗೋದು, ಮಕ್ಕಳಿಗೆ ಕ್ಲಾಸ್ ಅನ್ನ ತಗೊಳ್ಳೋದು ಎಲ್ಲವೂ ಈ ಒಂದೇ ಜಾಗದಲ್ಲಿ ಮಾತ್ರವೇ. ಚಿಲ್ಡ್ರನ್ಸ್ ಎಲ್ಲರೂ ಒಳಗಡೆ ಬರ್ತಾರೆ. ನಮ್ಮ ಟೀಚರ್ ಎಲ್ಲರಿಗೂ ಪಾಠವನ್ನ ತಗೊಳ್ಳೋದಕ್ಕೆ ಶುರು ಮಾಡ್ತಾರೆ. ನಂತರ ಟೀಚರ್ ನಮ್ಮ ಕೇಲ್ ಹತ್ರ ಬಂದು, ಇದ್ರಲ್ಲಿ ಏನನ್ನ ಹಾಕಿದೆ ಈ ಬುಕ್ ಅಲ್ಲಿ, ಓದು ನೋಡೋಣ ಅಂತ ಹೇಳ್ತಾರೆ. ಆದ್ರೆ ನಮ್ಮ ಕೇಳಿಗೆ ಒಂದು ಅಕ್ಷರವನ್ನ ಕೂಡ ಓದೋಕೆ ಬರ್ತಿಲ್ಲ. ಸೊ ಟೀಚರು, ಕೇಲ್ ನೀನು ಸ್ಕೂಲ್ ಮುಗ್ದು ಮನೆಗೆ ಹೋದ ಮೇಲೆ ಊಟ ಮಾಡಿ ರಿಟರ್ನ್ ಈ ಜಾಗಕ್ಕೆ ಬಂದು ನನ್ನ ಹತ್ರ ಓದೋಕೆ ಕಲ್ತ್ಕೋಬೇಕು ಆಯ್ತಾ ಅಂತ ಹೇಳ್ತಾರೆ. ಆದ್ರೆ ಇದ್ರಲ್ಲಿ ನಮ್ಮ ಕೇಳಿಗೆ ಒಂದು ಚೂರು ಇಂಟ್ರೆಸ್ಟೇ ಇಲ್ಲ. ನಂತರ ಸ್ಕೂಲು ಮುಗಿಯುತ್ತೆ. ನಮ್ಮ ಕೇಲ್ ಅವನ ಫ್ರೆಂಡ್ಸ್ ಜೊತೆ ಮಾತಾಡ್ತಿರ್ತಾನೆ. ಆವಾಗ ಹೈಟ್ ಆಗಿ ಒಬ್ಬ ಹುಡುಗ ಇರ್ತಿದ್ದಾನಲ್ವಾ, ಚೀಕು ಅಂತ ಒಬ್ಬ ಹುಡುಗ, ಅವನ ತಂದೆ ತಾಯಿ ಬಂದು ಒಂದು ದೊಡ್ಡ ಲ್ಯಾಂಡ್ ಲಾರ್ಡ್ಸ್ ಅಂದ್ರೆ ದೊಡ್ಡ ವ್ಯವಸಾಯ ಭೂಮಿಯನ್ನ ಮಡಗಿರೋರ ಹತ್ರ ಕೂಲಿಗೆ ಕೆಲಸ ಮಾಡ್ತಿರ್ತಾರೆ. ಈ ವಿಷಯ ಚೀಕುಗೆ ಇಷ್ಟ ಆಗಲ್ಲ. ಅವನ ಆಸೆನೇ ಏನು ಅಂದ್ರೆ, ನಾನು ಮೇಲೆ ನೀನು ಕೆಳಗಡೆ ಅನ್ನೋ ರೀತಿ ಯಾರನ್ನು ನೋಡಬಾರ್ದು, ಎಲ್ಲರೂ ಈಕ್ವಲ್ ಆಗಿ ಬದುಕಬೇಕು ಅಂತ ಅನ್ಕೋತಿರ್ತಾನೆ. ನಂತರ ಈ ಗ್ರೂಪ್ ಅಲ್ಲಿ ಟ್ಯೂಟೋ ಅಂತ ಒಬ್ಬ ಹುಡುಗ ಇರ್ತಾನಲ್ವಾ, ಅವನಿಗೆ ಟ್ರೈನ್ ಮಾಸ್ಟರ್ ಆಗ್ಬೇಕು ಅಂತೆ. ಇಡೀ ಭೂಮಿಯನ್ನೇ ಟ್ರೈನ್ ಅಲ್ಲಿ ಸುತ್ತಾಡಿ ಬರ್ಬೇಕಂತೆ. ವೆಲೇರಿಯಾಗೆ ಈ ಟೌನ್ ಅಲ್ಲಿ ಏನಾದ್ರೂ ಕೆಲಸವನ್ನ ಮಾಡ್ತಿರ್ಬೇಕು ಅಂತ ಆಸೆ ಅಂತೆ. ನಂತರ ವೆಲೇರಿಯಾ ನಮ್ಮ ಕೇಲನ್ನು ನೋಡಿ, ನಿನಗೆ ಏನು ಆಸೆ ಅಂತ ಕೇಳ್ಬೇಕಾದ್ರೆ ಅದಕ್ಕೆ ಕೇಳ, ನನಗೆ ಆ ರೀತಿಯೆಲ್ಲ ಏನೋ ಆಸೆ ಇಲ್ಲ, ನಾವು ಒಂದೊಂದು ಊರಾಗಿ ಶಿಫ್ಟ್ ಆಗಿ ಹೋಗ್ತಾನೆ ಇರ್ತೀವಿ, ಆದ್ರಿಂದ ನನಗೆ ಯಾವುದೇ ತರ ಆಸೆನೂ ಇಲ್ಲ ಅಂತ ಕೇಳು ಹೇಳ್ತಾನೆ. ನಂತರ ಮನೆಗೆ ಹೋಗಿ ಊಟ ಮಾಡಿದ್ದು ಟೀಚರ್ ಮತ್ತೆ ರಿಟರ್ನ್ ಸ್ಕೂಲ್ಗೆ ಬರ್ಬೇಕು ಅಂತ ಹೇಳಿರ್ತಾರೆ ಅಲ್ವಾ, ಅದೇ ತರ ಇವಾಗ ಕೇಲ್ ಮತ್ತೆ ಟೀಚರ್ ಹತ್ರ ರಿಟರ್ನ್ ಹೋಗ್ಬೇಕಾದ್ರೆ ನಮ್ಮ ಟೀಚರ್ ನಮ್ಮ ಕೇಳನ್ನ ಟೇಬಲ್ ಅಲ್ಲಿ ಕೂರಿಸಿ, ತಗೋ ಈ ಬುಕ್ ಅಲ್ಲಿ ಏನಂತ ಹಾಕಿದೆ ಅನ್ನೋದನ್ನ ಓದು ಅಂತ ಒಂದು ಬುಕ್ ಅನ್ನು ಕೊಡ್ತಾರೆ. ನಮ್ಮ ಕೇಳೋ ಆ ಬುಕ್ ಅನ್ನು ಓದೋದಕ್ಕೆ ಟ್ರೈ ಮಾಡ್ತಾನೆ. ಆಕ್ಚುಲಿ ನಮ್ಮ ಕೇಳಿಗೆ ಕೆಲವೊಂದು ಅಕ್ಷರಗಳನ್ನ ಓದೋಕೆ ಬರುತ್ತೆ, ಆದ್ರೆ ಎಲ್ಲಾ ಅಕ್ಷರಗಳನ್ನು ಒಗ್ಗಟ್ಟು ಮಾಡಿ ಹೇಗೆ ಓದೋದು ಅಂತ ಗೊತ್ತಿಲ್ಲ ಅಷ್ಟೇ. ಅಂದ್ರೆ ಇದ್ರಲ್ಲಿ ಏನಂತ ಹಾಕಿದೆ ಅಂದ್ರೆ, ಮೇಡಮ್ ನನಗೆ ಗೊತ್ತಿಲ್ಲ ಮೇಡಮ್, ನನ್ನನ್ನ ಕ್ಷಮಿಸ್ಬಿಡಿ ಅಂತ ಹುಡುಗ ಕೇಳ್ಬೇಕಾದ್ರೆ, ಏನಕ್ಕಾಗಿ ಇವಾಗ ನೀನು ಸಾರಿಯನ್ನ ಕೇಳ್ತಾ ಇದೀಯಾ? ಯಾಕೆಂದ್ರೆ ಮ್ಯಾಮ್ ನನಗೆ ಓದೋಕೆ ಬರ್ತಾ ಇಲ್ಲ ಅಲ್ಲ, ಓದೋಕೆ ಬರ್ದೇ ಇದ್ರೆ ಏನಪ್ಪಾ, ಆದ್ರೆ ನೀನು ಇದಕ್ಕೆಲ್ಲ ಸಾರಿ ಕೇಳ್ಬೇಕು ಅಂತ ಇಲ್ಲ, ಟ್ರೈ ಮಾಡು ನೀನು. ಆದ್ರೆ ಟೀಚರ್ ಇವಾಗ ನಾನು ಓದಿ ಏನು ಉದ್ಧಾರ ಆಗ್ಬಿಡುತ್ತೆ, ಏನಪ್ಪ ನೀನು ಈ ರೀತಿ ಕೇಳ್ತಿದ್ಯಲ್ಲ, ನಿಮ್ಮ ತಂದೆ ಎಷ್ಟು ಕಷ್ಟ ಪಡ್ತಿದ್ದಾರೆ ಅಂತ ನೀನು ನೋಡ್ದಾ? ಆ ಕಷ್ಟವನ್ನ ನೀನು ಅನ್ಭವಿಸಬಾರ್ದಲ್ವಾ? ಅದಕ್ಕೆ ತಕ್ಷಣ ಕೇಳ, ಯಾರು ಹೇಳಿದ್ದು ನಮ್ಮ ತಂದೆ ಕಷ್ಟ ಪಡ್ತಿದ್ದಾರೆ ಅಂತ? ನಮ್ಮ ತಂದೆ ತುಂಬಾ ಖುಷಿಯಾಗಿರ್ತಿದ್ದಾರೆ, ನನ್ನ ಹತ್ರ ಯಾವಾಗ್ಲೂ ಹೇಳ್ತಿರ್ತಾರೆ ನಾನು ತುಂಬಾನೇ ಹ್ಯಾಪಿಯಾಗಿದ್ದೀನಿ ಅಂತ. ನೀವು ಸುಮ್ನೆ ಸುಳ್ಳು ಹೇಳ್ತಾ ಇದ್ದೀರಾ, ನಮ್ಮ ತಂದೆ ಕಷ್ಟ ಪಡ್ತಿದ್ದೀರಾ ಅಂತ. ಇದನ್ನ ಕೇಳಿದ ತಕ್ಷಣ ಟೀಚರ್ ಸ್ವಲ್ಪ ಟೆನ್ಷನ್ ಆಗ್ತಾರೆ. ಇಲ್ಲಿ ನೋಡು ಕೇಲ್, ನನಗೆ ಟೈಮ್ ಅನ್ನ ವೇಸ್ಟ್ ಮಾಡ್ತಿರ್ಬೇಡ ನೀನು, ನಿನಗೆ ಓದೋಕೆ ಇಷ್ಟ ಇದ್ರೆ ಓದು, ಇಲ್ಲ ಅಂದ್ರೆ ನೀನು ಹೊರಡು ಇಲ್ಲಿಂದ ಅಂತ ಹೇಳಿದ ತಕ್ಷಣ, ಸರಿ ಆಯ್ತು ಮೇಡಮ್ ನಾನು ಹೋಗ್ತೀನಿ ಅಂತ ಹೇಳಿ ಅಲ್ಲಿಂದ ಹುಡುಗ ಎದ್ದು ಬರ್ತಿರ್ತಾನೆ. ಸೊ ಟೀಚರ್, ಲೋ ಕೇಲ್ ಇಲ್ಲಿ ನೋಡು ಒಂದು ನಿಮಿಷ, ನೋಡ್ದಾ ಹೇಗಿದೆ ಅಂತ ಟೀಚರ್ ಒಂದು ಕಾಮಿಕ್ ಬುಕ್ ಅನ್ನ ತೋರಿಸ್ತಾರೆ. ಹೈ ಕಾಮಿಕ್ಸ್ ಅಂತ ಹುಡುಗ ಅದನ್ನ ತಗೊಳ್ಳೋದಕ್ಕೆ ಬರ್ತಾನೆ. ಅದಕ್ಕೆ ಟೀಚರ್, ಲೋ ನಿನಗೆ ಓದೋಕೆ ಬರಲ್ಲ ಅಲ್ವಾ, ಮತ್ತೆ ಏನಕ್ಕಾಗಿ ನೀನು ಬುಕ್ ಅನ್ನ ತಗೋತಿದೀಯಾ? ಇಲ್ಲ ಟೀಚರ್, ಅದ್ರಲ್ಲಿ ಗೊಂಬೆಗಳೆಲ್ಲ ಸೂಪರ್ ಆಗಿರುತ್ತೆ, ಅದನ್ನೆಲ್ಲ ನಾನು ನೋಡ್ತೀನಿ. ಹೌದಾ, ನನ್ನ ಹತ್ರ ತುಂಬಾನೇ ಕಾಮಿಕ್ಸ್ ಇರ್ತಾ ಇದೆ, ಅವು ಎಲ್ಲವನ್ನೂ ನಾನು ನಿನಗೆ ಕೊಡ್ತೀನಿ, ಆದ್ರೆ ಅದಕ್ಕಾಗಿ ನೀನು ಏನನ್ನ ಮಾಡ್ಬೇಕು ಗೊತ್ತಾ? ಸ್ಕೂಲ್ ಮುಗ್ದಾದ ಮೇಲೆ ಮತ್ತೆ ರಿಟರ್ನ್ ನೀನು ಈ ಜಾಗಕ್ಕೆ ಬಂದು ಓದ್ಕೋಬೇಕು ಆಯ್ತಾ? ಕೇಳ್ಗೂ ಕಾಮಿಕ್ಸ್ ಅಂದ್ರೆ ತುಂಬಾನೇ ಇಷ್ಟವಾಗಿರುತ್ತೆ, ಆದ್ರಿಂದ ಸರಿ ಆಯ್ತು ಮೇಡಮ್, ಸರಿ ಆಯ್ತು ಅಂತ ಹೇಳಿ ಆ ಬುಕ್ ಅನ್ನ ತಗೊಂಡು ಅಲ್ಲಿಂದ ಓಡಿ ಹೋಗ್ತಾನೆ. ಇಂತಹ ಸಮಯದಲ್ಲಿ ಟೌನ್ ಇಂದ ಸ್ವಲ್ಪ ದೂರದಲ್ಲಿ ಇರ್ತಾ ಇರುವ ಸಿಟಿಯಲ್ಲಿ ಎಜುಕೇಶನ್ ಡಿಪಾರ್ಟ್ಮೆಂಟ್ ಅವರು ಅವರ ಆಫೀಸಲ್ಲಿ ಏನಂತ ಮಾತಾಡ್ಕೊತಿರ್ತಾರೆ ಅಂದ್ರೆ, ಊರಲ್ಲಿರುವ
ಹಳೆ ಪ್ರೈವೇಟ್ ಸ್ಕೂಲ್ಸ್ ಎಲ್ಲವನ್ನು ಕ್ಲೋಸ್ ಮಾಡಿಬಿಟ್ಟು ಅಪ್ಗ್ರೇಡ್ ಮಾಡಿ ಹೊಸ ಬಿಲ್ಡಿಂಗ್ ಅನ್ನು ಹೊಸ ಸ್ಕೂಲ್ ಅನ್ನ ಕಟ್ಟಿಸಿ ಹೊಸ ಎಜುಕೇಶನ್ ಸಿಸ್ಟಮ್ ಅನ್ನ ತರೋಣ ಅಂತ ಮಾತಾಡ್ತಿರ್ತಾರೆ. ನಂತರ ಅದಕ್ಕಾಗಿ ಒಬ್ಬರು ಆಫೀಸರ್ ಅನ್ನ ಅಪಾಯಿಂಟ್ಮೆಂಟ್ ಮಾಡ್ತಾರೆ. ಇವರ ಹೆಸರು ಹ್ಯೂಗೋ. ಸೊ ಇವರ ಹತ್ರ ಹಳೆ ಪ್ರೈವೇಟ್ ಸ್ಕೂಲ್ಸ್ ಗಳಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ. ಹ್ಯೂಗೋ ಅವರ ಕೆಲಸ ಏನು ಅಂದ್ರೆ ಒಂದೊಂದು ಪ್ರೈವೇಟ್ ಸ್ಕೂಲಿಗೂ ಹೋಗಿ ಈ ರೀತಿ ಹೊಸ ಎಜುಕೇಶನ್ ಸಿಸ್ಟಮ್ ಬರ್ತಾ ಇದೆ, ಸೊ ನಿಮ್ಮ ಸ್ಕೂಲ್ ಅನ್ನ ಕ್ಲೋಸ್ ಮಾಡಿಬಿಡಿ ಅಂತ ಹೇಳ್ಬೇಕಾಗಿರುತ್ತೆ. ಅದಕ್ಕಾಗಿ ನಮ್ಮ ಹ್ಯೂಗೋನು ರೆಡಿ ಆಗ್ತಿರ್ತಾರೆ. ಆ ಸಮಯದಲ್ಲಿ ನಮ್ಮ ಕೇಳಿದಾನೆ ಅಲ್ವಾ, ಅವನ ಮನೆಗೆ ಹೋಗಿ ಅವರ ತಂದೆಯನ್ನ ನೋಡಿ, ಅಪ್ಪ ನೀವು ತುಂಬಾನೇ ಕಷ್ಟ ಪಡ್ತಿದ್ದೀರಾ, ಯಾರೋ ಮಗ ನಿನ್ನ ಹತ್ರ ಆ ರೀತಿ ಹೇಳಿದ್ದು? ಅಪ್ಪ ನಾನು ಅಷ್ಟೇನು ಕಷ್ಟ ಪಡ್ತಿಲ್ಲ ಕಣಪ್ಪ, ಕೆಲಸ ತುಂಬಾನೇ ನನಗೆ ಈಸಿಯಾಗಿರ್ತಿದೆ ಅಂತ ಅವರ ಮಗನ ಹತ್ರ ಹೇಳ್ತಿರ್ತಾರೆ ತಂದೆ. ನೆಕ್ಸ್ಟ್ ದಿನ ಕೇಳ್ ಸ್ಕೂಲ್ಗೆ ಹೋಗ್ತಾನೆ. ಅಲ್ಲಿ ಟೀಚರ್ ಪಾಠ ಮಾಡ್ತಿರ್ತಾರೆ. ಆದ್ರೆ ನಮ್ಮ ಕೇಲ್ ಅದನ್ನ ಗಮನಿಸದೆ ಏನನ್ನು ಗೀಜ್ತಿರ್ತಾನೆ. ಅದನ್ನ ನೋಡಿದ ಟೀಚರ್, ಏನಪ್ಪ ತಮ್ಮ ಕೇಳೋ, ನಾನು ಇಲ್ಲಿ ಜೀವ ಕೊಟ್ಟು ಕಿರ್ಚ್ಕೊತಿದ್ದೀನಿ, ನೀನು ಅದನ್ನ ಗಮನಿಸದೆ ಗೀಜ್ತಾ ಇದೀಯಾ? ಸ್ಟೂಡೆಂಟ್ಸ್ ಎಲ್ಲರೂ ಇಲ್ಲಿ ನೋಡಿ, ನೆಕ್ಸ್ಟ್ ವೀಕ್ ನಿಮಗೆ ಒಂದು ಅಸೈನ್ಮೆಂಟ್ ಇರ್ತಿದೆ ಅಂತ ಹೇಳಿ ಟೀಚರ್ ಒಂದೊಂದು ಸ್ಟೂಡೆಂಟ್ಗೂ ಒಂದೊಂದು ವಿಷಯವನ್ನ ಮಾಡೋಕೆ ಹೇಳ್ತಾರೆ. ಒಬ್ಬ ಮಗುವನ್ನ ಏನಾದ್ರೂ ಹಣ್ಣನ್ನ ತಗೊಂಡು ಬಾರಪ್ಪ, ಇನ್ನೊಂದು ಮಗುವನ್ನ ಏನಾದ್ರೂ ವೆಜಿಟೇಬಲ್ಸ್ ಅನ್ನ ತಗೊಂಡು ಬಾರಪ್ಪ, ಇನ್ನೊಬ್ಬ ಹುಡುಗನಿಗೆ ಏನಾದ್ರೂ ಲೀವ್ಸ್ ಗಳನ್ನ ಕಿತ್ತು ಬಾರಪ್ಪ. ನಮ್ಮ ಕೇಳಿಗೆ ಏನಂತ ಹೇಳ್ತಾರೆ ಅಂದ್ರೆ, ನೆಕ್ಸ್ಟ್ ವೀಕ್ ನೀನು ಬರ್ಬೇಕಾದ್ರೆ ಯಾವ್ದಾದ್ರೂ ಇನ್ಸೆಕ್ಟ್ಸ್ ಹುಳವನ್ನ ಹಿಡಿದು ಬರ್ಬೇಕು ಆಯ್ತಾ ಅಂತ ಹೇಳ್ಬೇಕಾದ್ರೆ, ಅದಕ್ಕೆ ನಮ್ಮ ಕೇಳು ನೆಕ್ಸ್ಟ್ ವೀಕ್ ತಾನೇ ನೋಡ್ಕೋತೀನಿ ಬಿಡಿ ಅಂತ ಹೇಳಿ ಕ್ಲಾಸ್ ಮುಗ್ದಿದ್ದ ತಕ್ಷಣ ಸ್ಟೂಡೆಂಟ್ಸ್ ಎಲ್ಲರೂ ಹೊರಗಡೆ ಬರ್ತಾರೆ. ನಮ್ಮ ಕೇಳು ಕ್ಲಾಸ್ ಅನ್ನು ಮುಗಿಸ್ಕೊಂಡು ಹೊರಗಡೆ ಬರೋವರೆಗೂ ನಮ್ಮ ನಾಯಿ ಇರ್ತಿದೆಯಲ್ವಾ, ಅವನಿಗಾಗಿ ಹೊರಗಡೆನೆ ವೆಯ್ಟ್ ಮಾಡ್ತಿರುತ್ತೆ. ಹೊರಗಡೆ ಬಂದಿದ್ದ ತಕ್ಷಣ ನಮ್ಮ ಕೇಳು ಆ ನಾಯಿಯ ಜೊತೆ ಸೂಪರ್ ಆಗಿ ಚೆನ್ನಾಗಿ ಆಟ ಆಡ್ತಿರ್ತಾನೆ. ಹೇ ಸಿಟ್, ಕೂತ್ಕೋ ಕೂತ್ಕೋ ಅಂತ ಹೇಳಿದ್ರು ಆ ನಾಯಿ ಕೂರ್ತಾ ಇಲ್ಲ. ಆವಾಗ ಅಲ್ಲಿ ಹೈಟ್ ಆಗಿರುವ ಚೀಕು ಹುಡುಗ, ಲೋ ನೀನು ಹೇಳುವ ಕೆಲಸವನ್ನ ಆ ನಾಯಿ ಮಾಡ್ತಾನೆ ಇಲ್ಲ ಕಣೋ, ಅದಕ್ಕಾದ ಮಾಸ್ಟರ್ ನೀನಿಲ್ಲ ಅನ್ಸುತ್ತೆ, ನಾನೆಲ್ಲ ಎಷ್ಟು ದೊಡ್ಡ ಒಳ್ಳೆ ಮಾಸ್ಟರ್ ಗೊತ್ತಾ ಅಂತ ಹೇಳ್ಬೇಕಾದ್ರೆ ಪಕ್ಕದಲ್ಲಿ ಕೂತಿರುವ ವೆಲೇರಿಯಾ, ಏನು ನೀನಾ, ನಿನಗೆ ಸ್ವಿಮ್ಮಿಂಗ್ ಸರಿಯಾಗಿ ಮಾಡೋಕೆ ಬರಲ್ಲ, ನೀನು ಹೇಗೆ ಮಾಸ್ಟರ್ ಆಗ್ಬಿಡ್ತೀಯಾ ಅಂತ ಬೇಕಾದ್ರೆ, ಯಾರಿಗೆ ಗೊತ್ತಿಲ್ಲ ಸ್ವಿಮ್ಮಿಂಗು, ನಾನು ಸೂಪರ್ ಆಗಿ ಸ್ವಿಮ್ ಮಾಡ್ತೀನಿ ಅಂತ ಹುಡುಗ ಹೇಳಿದ ತಕ್ಷಣ ಇದನ್ನ ಕೇಳಿದ ನಮ್ಮ ಕೇಳ, ನಿನಗಿಂತ ನಾನು ಸೂಪರ್ ಆಗಿ ಸ್ವಿಮ್ ಮಾಡ್ತೀನಿ ಅಂತ ಹೇಳ್ಬೇಕಾದ್ರೆ ಇಬ್ಬರ ಮಧ್ಯ ಕಾಂಪಿಟೇಷನ್ ಉಂಟಾಗುತ್ತೆ. ಸೊ ಅಲ್ಲೇ ಪಕ್ಕದಲ್ಲಿ ಒಂದು ಜಾಗ ಇರುತ್ತೆ, ಅಲ್ಲಿ ಇವರ ಮಧ್ಯ ಕಾಂಪಿಟೇಷನ್ ನಡೆಯುತ್ತೆ. ಫಸ್ಟ್ ಯಾರು ನದಿಯನ್ನ ಸ್ವಿಮ್ ಮಾಡಿ ಕ್ರಾಸ್ ಮಾಡಿ ಆ ಕಡೆಗೆ ಹೋಗಿ ರೀಚ್ ಆಗ್ತಾರೋ ಅವರೇನೆ ವಿನ್ನರ್. ಸೊ ಪ್ಯಾಂಟ್ ಶರ್ಟ್ ಎಲ್ಲವನ್ನು ಬಿಚ್ಚಾಕ್ಬಿಟ್ಟು ನಮ್ಮ ಕೇಲ್ ಮತ್ತೆ ಚೀಕು ರೆಡಿ ಆಗಿರ್ತಾರೆ. ಹಾಗೆ ನದಿಗೆ ಜಂಪ್ ಮಾಡಿ ಬೇಗ ಬೇಗ ಸ್ವಿಮ್ ಮಾಡೋದಕ್ಕೆ ಶುರು ಮಾಡ್ತಾರೆ. ಆದ್ರೆ ಆ ಚೀಕು ಹುಡುಗ ನಮ್ಮ ಕೇಲ್ ಸ್ವಿಮ್ ಮಾಡಿ ಮುಂದೆ ಹೋಗ್ಬೇಕಾದ್ರೆ ಅವನ ಕಾಲನ್ನು ಹಿಡಿದು ಗೆಳೆದು ಬಿಟ್ಟು ಇವನು ಮುಂದೆ ಹೋಗಿ ರೀಚ್ ಮಾಡಿ ವಿನ್ ಮಾಡಿ ಬಿಡ್ತಾನೆ. ಇದರಲ್ಲಿ ಟೆನ್ಷನ್ ಆದ ಕೇಳು, ನೀನು ಏಮರ್ಸಿ ಬಿಟ್ಟೆ, ಇದಲ್ಲ ನ್ಯಾಯವೇ ಇಲ್ಲ ಗೊತ್ತಾ ಅಂತ ನೀರಲ್ಲಿ ಕೂತು ಮಾತಾಡ್ತಿರ್ಬೇಕಾದ್ರೆ ಆವಾಗ ನದಿಯಲ್ಲಿ ಏನೋ ಚಿಕ್ಕ ಮೀನಿನ ರೀತಿ ಕಾಣಿಸ್ಕೊಳ್ಳುತ್ತೆ. ಅದನ್ನ ನಮ್ಮ ಕೇಳ್ ನೋಡ್ತಾನೆ. ನಂತರ ಅದ್ರ ಬಗ್ಗೆ ಕೇರೆ ಮಾಡ್ಕೊಳ್ದೆ ಸರಿ ಇಲ್ಲಿಂದ ಹೊರಡೋಣ ಅಂತ ನಮ್ಮ ಕೇಳ ಅಲ್ಲಿಂದ ಹೋಗೋಣ ಅನ್ಕೋಬೇಕಾದ್ರೆ ಆವಾಗ ಅವನ ನಾಯಿ ಒಂದು ದೊಡ್ಡ ಕೆಲಸವನ್ನ ಮಾಡಿಬಿಡುತ್ತೆ. ನಮ್ಮ ಕೇಳ ಅವನ ಪ್ಯಾಂಟ್ ಅನ್ನ ಕಚ್ಚಿ ಎತ್ಕೊಂಡು ಅಲ್ಲಿಂದ ಓಡಿ ಹೋಗ್ಬಿಡುತ್ತೆ. ಅಯ್ಯೋಯ್ಯೋ ನನ್ನ ಪ್ಯಾಂಟು ನಿಲ್ಲು ಅಂತ ಹೇಳಿ ಪ್ಯಾಂಟ್ ಇಲ್ಲದೇನೆ ಮನೆವರೆಗೂ ಓಡಿ ಬರ್ತಿರ್ತಾನೆ ಕೇಳ. ಇದನ್ನ ಕೇಳ ಅವರ ತಾಯಿವೇ ನೋಡ್ತಾರೆ. ಏನಪ್ಪಾ ಇದು, ಚಡ್ಡಿ ಜೊತೆಗೇನೆ ಇಷ್ಟು ದೂರ ಓಡಿ ಬಂದಿದ್ಯಾ, ಎಲ್ಲದಕ್ಕೂ ಕಾರಣ ನಾಯಿಯೇ ಅಮ್ಮ ಅಂತ ಹೇಳ್ಬೇಕಾದ್ರೆ ಆ ನಾಯಿವೇ ನಮ್ಮ ಕೇಳ ಅವನ ಪ್ಯಾಂಟ್ ಅನ್ನ ಹಿಡ್ಕೊಂಡು ಒಂದು ಜಾಗದಲ್ಲಿ ಕೂತಿರುತ್ತೆ. ಹೀಗೆ ದಿನಗಳು ಕಳಿಬೇಕಾದ್ರೆ ನಮ್ಮ ಕೇಳು ಸ್ಕೂಲ್ಗೆ ಹೋಗಿದ್ದು ಮತ್ತೆ ರಿಟರ್ನ್ ಮನೆಗೆ ಬಂದು ಮತ್ತೆ ಊಟ ಮಾಡಿದ ತಕ್ಷಣ ರಿಟರ್ನ್ ಟ್ಯೂಷನ್ ರೀತಿ ಟೀಚರ್ ಮನೆಗೆ ಹೋಗಿ ಓದ್ಕೋತಿರ್ತಾನೆ. ಸೊ ನಿಧಾನಕ್ಕೆ ನಮ್ಮ ಕೇಳ ಅವನ ಕೈಯಲ್ಲಿ ಅಕ್ಷರಗಳನ್ನ ಒಂದುಗೂಡಿಸಿ ಆ ವರ್ಡ್ ಅನ್ನ ಆ ಸೆಂಟೆನ್ಸ್ ಅನ್ನ ಓದೋಕೆ ಆಗ್ತಿದೆ. ಇದನ್ನು ನೋಡಿ ಟೀಚರ್ ತುಂಬಾನೇ ಖುಷಿ ಆಗ್ತಾರೆ. ನೋಡು ಕೇಳಿ, ಈ ರೀತಿನೇ ನೀನು ಟ್ರೈ ಮಾಡ್ತಾನೆ ಇದ್ರೆ ನಿನ್ನ ಕೈಯಲ್ಲಿ ಏನನ್ನ ಬೇಕಾದ್ರೂ ಸಾಧಿಸೋಕೆ ಆಗುತ್ತೆ. ಇದನ್ನ ಕೇಳ್ಬೇಕಾದ್ರೆ ನಮ್ಮ ಕೇಳು ಒಳಗಡೆನೂ ಒಂದು ನಂಬಿಕೆ ಉಂಟಾಗುತ್ತೆ. ಹೀಗಿರ್ಬೇಕಾದ್ರೆ ಸಿಟಿಯಲ್ಲಿ ಒಬ್ರು ಆಫೀಸರ್ ಇರ್ತಿದ್ರಲ್ವಾ ಹ್ಯೂಗೋ ಅಂತ, ಅವರು ಆ ಪ್ರೈವೇಟ್ ಸ್ಕೂಲ್ಸ್ ಗಳ ಅಡ್ರೆಸ್ ಅನ್ನ ನೋಡಿ ಒಂದೊಂದು ಸ್ಕೂಲಿಗೆ ಹೋಗಿ ಅಲ್ಲಿರುವ ಟೀಚರ್ಸ್ ಹತ್ರ ನಡೀತಿರುವ ವಿಷಯ ಎಲ್ಲವನ್ನ ಹೇಳಿ ಸ್ಕೂಲ್ ಅನ್ನ ಕ್ಲೋಸ್ ಮಾಡ್ಬಿಡಿ ಅಂತ ಹೇಳ್ತಿರ್ತಾರೆ. ಆದ್ರೆ ಈ ವಿಷಯವನ್ನ ಯಾವುದೇ ರೀತಿಯ ಪ್ರೈವೇಟ್ ಸ್ಕೂಲವೇ ಕೇಳ್ತಾ ಇಲ್ಲ, ಯಾರುವೇ ಅದನ್ನ ಅಕ್ಸೆಪ್ಟ್ ಮಾಡ್ತಾ ಇಲ್ಲ. ನಿಮ್ಮ ಗೌರ್ಮೆಂಟ್ ಗೆ ಏನು ಸರ್ ಈಸಿಯಾಗಿ ಹೇಳ್ಬಿಡುತ್ತೆ ಸ್ಕೂಲ್ ಅನ್ನ ಕ್ಲೋಸ್ ಮಾಡಿಬಿಡಿ ಅಂತ. ಆದ್ರೆ ಇಲ್ಲಿ ಓದುತ್ತಾ ಇರುವ ಮಕ್ಕಳೆಲ್ಲರೂ ಪುವರ್ ಮಕ್ಕಳು, ತುಂಬಾನೇ ಬಡವರು, ಇವರೆಲ್ಲ ಓದೋದಕ್ಕಾಗಿ ಎಲ್ಲಿಗೆ ಹೋಗ್ತಾರೆ ಅಂತ ಹೇಳಿ ಎಲ್ಲ ಪ್ರೈವೇಟ್ ಸ್ಕೂಲಿನ ಟೀಚರ್ಸ್ ಇವಾಗ ಹೊಸದಾಗಿ ಬಂದಿರುವ ಗೌರ್ಮೆಂಟ್ ರೂಲ್ಸ್ ಗೆ ಆಪೋಸಿಟ್ ಆಗಿ ಇರ್ತಾರೆ. ಆದ್ರೆ ಹ್ಯೂಗೋ ಅನ್ನೋ ಈ ವ್ಯಕ್ತಿ ಜಸ್ಟ್ ಇನ್ಫಾರ್ಮೇಶನ್ ಅನ್ನ ಹೇಳಿ ಹೋಗೋದಕ್ಕೆ ಬಂದಿರೋರು ಅಷ್ಟೇ. ಆದ್ರೆ ಇವರ ಮೇಲೆ ಎಲ್ಲರೂ ಅವರ ಕೋಪವನ್ನ ತೋರಿಸ್ತಿರ್ತಾರೆ. ಹೊರಗಡೆ ಹೋಗಿ ಜಾಗವನ್ನ ಖಾಲಿ ಮಾಡಿ ಅಂತೆಲ್ಲ ಬೈಸ್ಕೊಂಡಿರ್ತಾರೆ ಈ ಹ್ಯೂಗೋ. ಸೊ ಈ ಮಾತುಗಳನ್ನೆಲ್ಲ ಕೇಳಿ ನಮ್ಮ ಹ್ಯೂಗೋಗೆ ತುಂಬಾನೇ ಬೇಜಾರಾಗ್ತಿರುತ್ತೆ. ಏನಕ್ಕಾಗಿ ಈ ಕೆಲಸವನ್ನ ನಾವು ಮಾಡ್ತಾ ಇದೀವಿ ಅಂತ ಬೇಜಾರಾಗ್ತಿರ್ತಾನೆ. ಅದೇ ಸಮಯದಲ್ಲಿ ಈ ಕಡೆ ನಮ್ಮ ಕೇಳು ಆ ಟೀಚರ್ ಅವರ ಹತ್ರ ಓದ್ಕೋತಾ ಅವರು ಕೊಟ್ಟಿದ್ರಲ್ವಾ ಕಾಮಿಕ್ ಬುಕ್, ಅದರಲ್ಲಿರುವ ಗೊಂಬೆಗಳನ್ನ ಮಾತ್ರವೇ ನೋಡ್ತಾ ಇದ್ದ ಹುಡುಗ. ಆದ್ರೆ ಇವಾಗ ಆ ಕಾಮಿಕ್ ಬುಕ್ ಅನ್ನೇ ಫುಲ್ ಆಗಿ ಓದಿ ತೋರಿಸ್ತಾನೆ ಆ ಟೀಚರ್ ಅವರ ಮುಂದೆ. ಇದನ್ನ ನೋಡಿ ಟೀಚರ್ ಅವರು, ಕೇಳ್ ನಿಜವಾಗ್ಲೂ ನೀನು ಸೂಪರ್ ಆಗಿ ಓದ್ದೆ ಕಣೋ, ಇವಾಗ ಹೇಳು ಓದೋದು ಹೇಗಿರ್ತಿದೆ ನಿನಗೆ? ಓದೋದು ಒಂದ್ ರೀತಿ ಚೆನ್ನಾಗಿನೇ ಇರ್ತಾ ಇದೆ ಟೀಚರ್, ಜಾಲಿಯಾಗಿರ್ತಿದೆ. ಸರಿ ಓಕೆ, ನೀನು ಓದಿ ದೊಡ್ಡವನಾಗಿ ಏನಾಗ್ಬೇಕು ಅನ್ಕೊಂಡಿದ್ಯಾ, ಏನನ್ನ ಮಾಡ್ತೀಯ ನೀನು? ನನಗೆ ಏನುವೇ ಗೊತ್ತಿಲ್ಲ ಟೀಚರ್, ಅದ್ರ ಬಗ್ಗೆ ನಾನು ಯೋಚನೆನೇ ಮಾಡಿಲ್ಲ. ಸರಿ ಪರವಾಗಿಲ್ಲ
ಕೇಳ್ ಚೆನ್ನಾಗಿ ಕೇಳಿಸ್ಕೊ. ನೀನು ಏನಾಗ್ಬೇಕು ಅಂತ ನಿನ್ನ ಮನ್ಸಾರೆ ನೀನು ಅನ್ಕೋತೀಯೋ ಅದೇನೆ ನೀನು ಖಂಡಿತ ಆಗ್ತೀಯಾ. ಅದಕ್ಕೆ ತಕ್ಷಣ ಕೇಳು, ಟೀಚರ್ ಹಾಗಾದ್ರೆ ನೀವು ಯಾವಾಗ್ಲಿಂದ ಓದೋದಕ್ಕೆ ಶುರು ಮಾಡಿದ್ರಿ? ಇನ್ನ ತುಂಬಾ ವರ್ಷಗಳಿಗೆ ನೀವು ಓದುತ್ತಾನೆ ಇರ್ತೀರಾ ಅಲ್ವಾ ಅಂತ ಕೇಳ್ಬೇಕಾದ್ರೆ ಆವಾಗ ಟೀಚರ್ ನಿಜವನ್ನ ಹೇಳ್ಬೇಕು ಅಂದ್ರೆ ನನಗೆ ಕಣ್ಣಲ್ಲಿ ಒಂದು ರೋಗ ಇರ್ತಾ ಇದೆ, ನನ್ನ ಕಣ್ಣು ಸರಿಯಾಗಿ ಕಾಣ್ತಾ ಇಲ್ಲ, ಹಾಗೆ ನಿಧಾನಕ್ಕೆ ನನ್ನ ಐ ಸೈಟ್ ಎಲ್ಲ ಕಡಿಮೆ ಆಗ್ತಾ ಇದೆ, ಬೇಗನೆ ನನಗೆ ಕಂಪ್ಲೀಟ್ ಆಗಿ ಕಣ್ಣು ಕಾಣಿಸದೆ ಹೋಗಿ ನನ್ನ ಕೈಯಲ್ಲಿ ಓದೋಕೆ ಆಗಲ್ಲ ಕಣಪ್ಪ. ಹೌದಾ ಟೀಚರ್? ಹಾಗಾದ್ರೆ ನೀವು ಏನಕ್ಕೂ ವರಿ ಪಡಬೇಡಿ, ನಿಮ್ಮ ಕೈಯಲ್ಲಿ ಏನಾದ್ರೂ ಓದೋಕೆ ಆಗ್ಲಿಲ್ಲ ಅಂದ್ರೆ ಇವಾಗ ನಾನು ಓದೋದನ್ನ ಕಲ್ತ್ಕೊಬಿಟ್ಟಿದ್ದೀನಿ ಅಲ್ವಾ, ಸೊ ನಿಮಗಾಗಿ ಎಲ್ಲವನ್ನು ನಾನು ನಿಮಗೆ ಓದಿ ಹೇಳ್ತೀನಿ ಅಂತ ಹೇಳ್ಬೇಕಾದ್ರೆ ಇದನ್ನ ಕೇಳಿ ನಮ್ಮ ಟೀಚರ್ ತುಂಬಾನೇ ಖುಷಿ ಆಗ್ತಾರೆ. ನಿನಗೆ ಒಂದು ವಿಷಯ ಗೊತ್ತಾ, ನನ್ನ ಹಸ್ಬೆಂಡ್ ಮತ್ತೆ ನನ್ನ ಮಗ ಒಂದು ದೊಡ್ಡ ಕಾರ್ ಆಕ್ಸಿಡೆಂಟ್ ಅಲ್ಲಿ ತೀರೋಗ್ಬಿಟ್ರು, ನಿನ್ನನ್ನ ನೋಡ್ಬೇಕಾದ್ರೆ ನನ್ನ ಮಗನ ರೀತಿನೇ ನನಗೆ ಫೀಲ್ ಆಗ್ತಾ ಇದೆ, ನೀನು ಚೆನ್ನಾಗಿ ಓದ್ಬೇಕು, ದೊಡ್ಡವನಾಗಿ ಚೆನ್ನಾಗಿ ಬೆಳಿಬೇಕು, ತಗೋ ಅಂತ ಹೇಳಿ ಇನ್ನೊಂದು ಕಾಮಿಕ್ ಬುಕ್ ಅನ್ನ ನಮ್ಮ ಕೇಳಿಗೆ ಕೊಟ್ಟು ಕಳಿಸ್ತಾರೆ ಟೀಚರ್. ನಮ್ಮ ಕೇಳು ಅದನ್ನ ತಗೊಂಡು ಅಲ್ಲಿಂದ ಓಡಿ ಹೋಗ್ತಾನೆ ಅಂತ ಅನ್ಕೊಂಡ್ರೆ ಫಟ್ ಅಂತ ನಿಂತು, ಟೀಚರ್ ನೀವು ನನ್ನ ಹತ್ರ ಕೇಳಿದ್ರಲ್ವಾ ದೊಡ್ಡವನಾದ ಮೇಲೆ ನೀನು ಏನನ್ನ ಆಗ್ತೀಯಾ ಅಂತ, ಏನು ಅಂತ ಹೇಳಲ್ಲ, ಹೇಳು ಕ್ಯಾಲ್, ನಾನು ನಿಮ್ ತರನೇ ಒಂದು ಟೀಚರ್ ಆಗ್ಬೇಕು ಅಂತ ಆಸೆ ಪಡ್ತೀನಿ ಅಂತ ಹೇಳಿ ಕ್ಯಾಲ್ ಅಲ್ಲಿಂದ ಹೊರಡ್ಬೇಕಾದ್ರೆ ಇದನ್ನ ನೋಡುವ ಟೀಚರ್ಗೆ ಒಂದ್ ರೀತಿ ಮನ್ಸೆಲ್ಲ ಎಮೋಷನಲ್ ಆಗಿಬಿಡುತ್ತೆ. ನಂತರ ನಮ್ಮ ಕೇಲ್ ಅವನ ಫ್ರೆಂಡ್ಸ್ ಜೊತೆ ಆ ಊರಲ್ಲಿ ಇರ್ತಿರ್ಬೇಕಾದ್ರೆ ಆ ಊರಿಗೆ ಹೊಸದಾಗಿ ಒಂದು ಸರ್ಕಸ್ ಟೀಮ್ ಬರ್ತಿದ್ಯಂತೆ, ಅವರು ವರ್ಷಕ್ಕೆ ಒಮ್ಮೆ ಮಾತ್ರವೇ ಬರ್ತಾರಂತೆ. ಆವಾಗ ಚಿಕ್ಕ ಹುಡುಗಿ ವೆಲೇರಿಯಾ ಸರ್ಕಸ್ ಅನ್ನ ನೋಡ್ಬೇಕು ಅಂತ ತುಂಬಾನೇ ಆಸೆ ಪಡ್ತಿರ್ತಾವಳೆ, ಆದ್ರೆ ಸರ್ಕಸ್ ಟಿಕೆಟ್ ಅನ್ನ ತಗೊಳ್ಳೋ ಅಷ್ಟು ಈ ಮಕ್ಕಳ ಹತ್ರ ದುಡ್ಡಿರಲ್ಲ, ಸೊ ಹಣಕ್ಕೆ ಏನನ್ನ ಮಾಡೋದು ಅಂತ ಇವರ ಯಾರಿಗೂ ಏನುವೇ ಗೊತ್ತಾಗ್ತಿಲ್ಲ. ಆವಾಗ್ಲೇ ನಮ್ಮ ಹೈಟ್ ಆಗಿರುವ ಚೀಕೋ ಒಂದು ಐಡಿಯಾವನ್ನ ಕೊಡ್ತಾನೆ, ನಮ್ಮ ಕೇಲ್ ಮತ್ತೆ ಟ್ಯೂರಿಟೋನ ಕರ್ಕೊಂಡು ಒಂದು ಜಾಗಕ್ಕೆ ಹೋಗ್ತಾರೆ. ಅದೇ ಈ ಟೌನ್ ಅಲ್ಲಿ ಲ್ಯಾಂಡ್ ಲಾರ್ಡ್ಸ್ ಅಂತ ಒಬ್ಬರು ಇರ್ತಾರೆ ಅಲ್ವಾ, ಸಾಹುಕಾರರು, ಅವ್ರುಗಳು ಬೇರೆ ಮನುಷ್ಯರನ್ನ ತುಂಬಾನೇ ಕೀಳಾಗಿ ನೋಡ್ತಿರ್ತಾರೆ, ಬಡವರು ಅಂದ್ರೆ ಅಷ್ಟೇ. ಸೊ ಅಂತಹ ಲ್ಯಾಂಡ್ ಲಾರ್ಡ್ಸ್ ಗಳ ಅವ್ರಗಳ ಮನೆ ಒಳಗಡೆ ಹೋಗಿ ಅಲ್ಲಿ ಅವ್ರುಗಳು ಅಡುಗೆ ಮಾಡಿ ಇಟ್ಟಿರುವ ಊಟವನ್ನ ಕದ್ದು ಬರ್ತಾರೆ ನಮ್ಮ ಹುಡುಗರು. ಇದನ್ನ ಅಲ್ಲಿರುವ ಒಬ್ಬರು ಅಜ್ಜಿ ನೋಡ್ಬಿಟ್ಟು ಕಿರ್ಚ್ಕೋತಾರೆ. ಆ ಸದನ ಕೇಳಿ ಈ ಲ್ಯಾಂಡ್ ಲಾರ್ಡ್ಸ್ ಎಲ್ಲ ಕೈಗೆ ಗನ್ನನ್ನ ತಗೊಂಡು ಕಳ್ಳರನ್ನ ಹಿಡಿಯೋಣ ಅಂತ ಬರ್ತಾರೆ, ಆದ್ರೆ ನಮ್ಮ ಹುಡುಗರೆಲ್ಲ ಪುಟ್ಟ ಪುಟ್ಟ ಚಿಕ್ಕ ಹುಡುಗರು, ಸೊ ಅಲ್ಲಿಂದ ಈಸಿಯಾಗಿ ಎಸ್ಕೇಪ್ ಆಗಿ ಹೋಗ್ಬಿಡ್ತಾರೆ. ಸೊ ನಮ್ಮ ಚಿಕ್ಕ ಹುಡುಗನಿಗೆ ಏನು ಅಂದ್ರೆ ಬಡವರನ್ನು ತುಂಬಾನೇ ಚೀಪ್ ಆಗಿ ಕೆಟ್ಟದಾಗಿ ಟ್ರೀಟ್ ಮಾಡ್ತಾ ಇರ್ತಾರೆ ಅಲ್ವಾ ಲ್ಯಾಂಡ್ ಲಾರ್ಡ್ಸ್, ಸೊ ಅದಕ್ಕಾಗಿ ಈ ರೀತಿನೇ ಅವ್ರಗಳ ಮನೆ ಒಳಗಡೆ ಹೋಗಿ ನಾವು ಕದ್ದು ಬರ್ಬೇಕು ಅಂತ ಹೇಳ್ತಿರ್ತಾನೆ ಚೀಕು. ಆದ್ರೆ ಈ ವಿಷಯ ನಮ್ಮ ಟುರಿಟೋ ಮತ್ತೆ ಕೇಳ್ಗೆ ಒಂದು ಚೂರು ಇಷ್ಟನೇ ಆಗಲ್ಲ, ಆದ್ರಿಂದ ಅವ್ರುಗಳು ಅಲ್ಲಿಂದ ಬಂದ್ಬಿಡ್ತಾರೆ. ನೆಕ್ಸ್ಟ್ ದಿನಾನೂ ಆಗುತ್ತೆ. ಆವಾಗ ಅಮ್ಮ, ಲೋ ಕೇಲ್, ಏನೋ ಒಂದು ಅಸೈನ್ಮೆಂಟ್ ಇರ್ತಾ ಇದೆ, ನಿನಗೆ ನೆನಪು ಮಾಡಿಸ್ಬೇಕು ಅಂತ ಹೇಳಿದ್ಯಲ್ಲ ಕಣಪ್ಪ, ಅಸೈನ್ಮೆಂಟ್ ಅನ್ನ ಕಂಪ್ಲೀಟ್ ಮಾಡಿಬಿಟ್ಟ ಅಂತ ಕೇಳ್ಬೇಕಾದ್ರೆ, ಅಯ್ಯೋಯ್ಯೋ ಅದನ್ನ ನಾನು ಕಂಪ್ಲೀಟ್ ಆಗಿ ಮರ್ತೆ ಹೋಗ್ಬಿಟ್ಟೆ ಅಮ್ಮ ಅಂತ ಹೇಳ್ಬಿಟ್ಟು ನಮ್ಮ ಹುಡುಗ ಅವನ ನಾಯಿಯನ್ನ ಕರ್ಕೊಂಡು ಕೈಗೆ ಒಂದು ಬ್ಯಾಗ್ ಅನ್ನ ತಗೊಂಡು ಅಲ್ಲಿಂದ ಎದ್ದು ಬಿದ್ದು ಓಡಿ ಹೋಗ್ತಾನೆ. ಯಾಕೆಂದ್ರೆ ಮತ್ತೆ ನಮ್ಮ ಕೇಳಿ ಸ್ಕೂಲ್ಗೆ ಹೋಗ್ಬೇಕಾದ್ರೆ ಏನಾದ್ರೂ ಇನ್ಸೆಕ್ಟ್ ಅನ್ನ ಹುಳವನ್ನ ಹಿಡಿದು ಸ್ಕೂಲ್ಗೆ ಹೋಗ್ಬೇಕಾಗಿರುತ್ತೆ, ಅದೇನೇ ಅಲ್ವಾ ಅವನ ಅಸೈನ್ಮೆಂಟ್. ಸೊ ಹುಳವನ್ನ ಹಿಡಿಯೋದಕ್ಕಾಗಿ ನಮ್ಮ ಹುಡುಗ ಟ್ರೈ ಮಾಡ್ತಾನೆ, ಆದ್ರೆ ಯಾವುದೇ ತರ ಹುಳನೂ ಸಿಗ್ತಿಲ್ಲ. ಆವಾಗ ಹುಡುಗ ಒಂದು ದೊಡ್ಡ ಹಸು ಹತ್ರ ಹೋಗ್ಬಿಟ್ಟು ಬಾಟಲ್ ಅನ್ನು ಓಪನ್ ಮಾಡಿ ಹಿಡ್ಕೊಂಡು, ಹೇ ಹಸು ಇದ್ರ ಒಳಗಡೆ ಹೋಗು, ಹೇ ಇನ್ಸೆಕ್ಟ್ ನೀನು ಒಳಗಡೆ ಹೋಗು, ಇನ್ಸೆಕ್ಟ್ ಹಸು ಒಳಗಡೆ ಹೋಗು ನೀನು ಅಂತ ಹೇಳ್ತಿರ್ತಾನೆ. ಅಂದ್ರೆ ನಮ್ಮ ಹುಡುಗನಿಗೆ ಇನ್ಸೆಕ್ಟ್ಸಿಗೂ ಅನಿಮಲ್ಸಿಗೂ ವ್ಯತ್ಯಾಸ ಗೊತ್ತಿಲ್ಲ. ಸೊ ಇವಾಗ ಹುಡುಗ ಅಯ್ಯೋ ಇವಾಗ ನಾವು ಅಸೈನ್ಮೆಂಟ್ ಅನ್ನ ಹೇಗಾದ್ರೂ ಮಾಡಿ ಕಂಪ್ಲೀಟ್ ಮಾಡ್ಬೇಕಲ್ಲ ಅಂತ ಯೋಚನೆ ಮಾಡ್ಬೇಕಾದ್ರೇನೆ ಈ ಸ್ವಿಮ್ಮಿಂಗ್ ಕಾಂಪಿಟೇಷನ್ ಅನ್ನ ಮಾಡಿದ್ರಲ್ವಾ ಹುಡುಗರು, ಆ ನೀರಿನಲ್ಲಿ ಕೂಡ ಮೀನಿನ ರೀತಿ ಒಂದು ವಿಷಯ ಇದ್ದಿರುತ್ತೆ ಅಲ್ಲ, ಅದನ್ನ ಹಿಡಿದು ಸ್ಕೂಲಿಗೆ ತಗೊಂಡು ಹೋಗೋಣ ಅಂತ ಬೇರೆ ದಾರಿ ಇಲ್ಲದೆ ಅದನ್ನೇ ಹಿಡ್ಕೊಂಡು ಸ್ಕೂಲಿಗೆ ಹೋಗ್ತಾನೆ ಕೇಲ. ಸ್ಕೂಲಿಗೆ ಎಲ್ಲಾ ಹುಡುಗರು ಎಲ್ಲ ಸ್ಟೂಡೆಂಟ್ಸ್ ಬಂದ್ಬಿಟ್ಟಿರ್ತಾರೆ, ಆದ್ರೆ ಆ ಚೀಕು ಅನ್ನುವ ಹೈಟ್ ಆಗಿರುವ ಹುಡುಗನ ಮಾತ್ರ ಬಂದಿಲ್ಲ. ಸೊ ಟೀಚರ್ ಎಲ್ಲರ ಅಸೈನ್ಮೆಂಟ್ ಅನ್ನು ಚೆಕ್ ಮಾಡಿ ನೋಡ್ತಾರೆ. ಒಬ್ಬ ಹುಡುಗ ಬಟರ್ಫ್ಲೈ ನ ಹಿಡಿದು ಬಂದಿರ್ತಾನೆ. ಎಲ್ಲರದನ್ನು ಚೆಕ್ ಮಾಡಿ ನೋಡ್ಬಿಟ್ಟು ನಮ್ಮ ಕೇಳನ್ನ ನೋಡಿ, ನೀನು ಏನನ್ನಪ್ಪ ತಂದಿದ್ಯಾ ಅಂತ ಕೇಳಿದ್ರೆ ಆವಾಗ ನಮ್ಮ ಕೇಳು ಅವನು ತಂದಿರುವ ವಿಷಯವನ್ನ ಟೀಚರ್ ಕೈಗೆ ಕೊಡ್ತಾನೆ. ಅದು ಆಕ್ಚುಲಿ ಒಂದು ಸ್ಯಾಲಮಂಡರ್ ಅಂತೆ. ಮಕ್ಕಳೇ, ನಿಮಗೆ ಎಲ್ಲರಿಗೂ ಈ ಸ್ಯಾಲಮಂಡರ್ ಬಗ್ಗೆ ಒಂದು ವಿಷಯ ಗೊತ್ತಾ? ಯಾವುದೇ ತರ ವಿಷಯವಾಗಿದ್ರು ಸರಿ ಅದಕ್ಕೆ ತಕ್ಕಿದಂತೆ ಅಡಾಪ್ಟ್ ಆಗ್ಬಿಡುತ್ತೆ ಈ ಸ್ಯಾಲಮಂಡರ್. ನೀರಿನಲ್ಲಿ ಇರೋವರೆಗೂ ಮೀನಿನ ರೀತಿನೇ ಇರುತ್ತೆ, ಲ್ಯಾಂಡ್ ಗೆ ಯಾವಾಗ ಬರುತ್ತೋ ಆವಾಗ ಕೈಕಾಲೆಲ್ಲ ಬೆಳ್ಕೊಂಡು ಲ್ಯಾಂಡ್ ಅಲ್ಲಿ ಬದುಕುವ ಮೃಗಗಳ ರೀತಿನೇ ಚೇಂಜ್ ಆಗ್ಬಿಡುತ್ತೆ. ಅದಕ್ಕೆ ಕಾರಣ ಏನು ಅಂದ್ರೆ ಆ ಮೃಗದ ವಿಲ್ ಪವರೇ. ಸೊ ನೀವು ಎಲ್ಲರೂ ಈ ವಿಷಯವನ್ನ ನೆನ್ಪಿಟ್ಕೊಳ್ಳಿ, ನೀವು ಯಾವ ವಿಷಯದ ಬಗ್ಗೆ ಕನಸು ಕಾಣ್ತೀರೋ ಅದೇನೇ ನೀವು ಖಂಡಿತ ಆಗ್ತೀರಾ ಅಂತ ಅಲ್ಲಿರೋ ಸ್ಟೂಡೆಂಟ್ಸ್ ಎಲ್ಲರಿಗೂ ಹೇಳ್ತಾರೆ ಟೀಚರ್. ಸೊ ಇವಾಗ ಸ್ಕೂಲ್ ಮುಗ್ದಾದ ಮೇಲೆ ನಮ್ಮ ಕೇಲ್ ಮತ್ತೆ ಟ್ಯೂರ್ಟೋ ಹೇಗಾದ್ರೂ ಆ ಸರ್ಕಸ್ ಟಿಕೆಟ್ ಅನ್ನ ನಾವು ತಗೋಬೇಕು ಕಣೋ, ಯಾಕೆಂದ್ರೆ ವೆಲೇರಿಯಾ ಹೇಗಾದ್ರೂ ಆ ಸರ್ಕಸ್ ಗೆ ಹೋಗ್ಬೇಕು ಅಂತ ಅನ್ಕೋತಿದ್ದವಳೆ, ನಾನು ಸ್ವಲ್ಪ ಹಣವನ್ನ ಕೂಡಿಟ್ಟಿದ್ದೀನಿ ನಮ್ಮ ಮನೆಯಲ್ಲಿ ಅಂತ ಹೇಳ್ತಾನೆ ಕೇಲ್. ನಂತರ ನಮ್ಮ ಕೇಲ್ ಅವನ ಮನೆಗೆ ಬಂದ ಮೇಲೆ ಅವನು ಕೂಡಿಟ್ಟಿರುವ ಹಣವನ್ನ ತೆಗೆದು ಒಂದೊಂದು ಕಾಯಿನ್ಸ್ ಆಗಿ ಲೆಕ್ಕ ಮಾಡ್ತಿರ್ತಾನೆ. ಆ ಸರ್ಕಸ್ಗಾದ ಟಿಕೆಟ್ ಅನ್ನ ನಾಳೆ ಹೇಗಾದ್ರೂ ನಾವು ತಗೋಬಿಡೋಣ ಅಂತ ನಮ್ಮ ಹುಡುಗ ಮೈಂಡ್ ಸೆಟ್ ಅಲ್ಲಿ ಇರ್ತಿರ್ಬೇಕಾದ್ರೇನೆ ಆವಾಗ ನಮ್ಮ ಕೇಲ್ ಅವನ ತಂದೆ ತಾಯಿ ಹೊರಗಡೆ ನಿಂತು ಮಾತಾಡ್ತಿರ್ತಾರೆ.
ಕೇಳ್ತಿರ್ತಾರೆ. ಏನಾಯ್ತು ರೀ, ಯಾಕೆ ನೀವು ಇಷ್ಟೊಂದು ಸಪ್ಪಿಗೆ ಏರ್ತಾ ಇದ್ದೀರಾ? ಏನು ಇಲ್ಲಮ್ಮ, ಇವಾಗ ನಾವು ಮಾಡ್ತಾ ಇರುವ ಸ್ಟೇಷನ್ ಟು ಸ್ಟೇಷನ್ ರೈಲ್ವೆ ಟ್ರ್ಯಾಕ್ ಕೆಲಸ ಆಲ್ಮೋಸ್ಟ್ ಮುಗಿತಾ ಬಂತು. ಆದ್ರೆ ಇದ್ರ ಮೇಲೆ ಇನ್ ಮುಂದೆ ನಮಗೆ ಕೆಲಸ ಇರಲ್ಲ ಅನ್ನೋ ರೀತಿ ಹೇಳ್ತಿದ್ದಾರೆ. ಯಾಕೆಂದ್ರೆ ರೈಲ್ವೆ ಟ್ರ್ಯಾಕ್ಸ್ ಅನ್ನ ಹಾಕೋ ರೀತಿಯ ಮಿಷಿನ್ಸ್ ಎಲ್ಲ ಬಂದ್ಬಿಟ್ಟಿದೆಯಂತೆ. ಸೊ ಇನ್ ಮುಂದೆ ಅದನ್ನ ಯೂಸ್ ಮಾಡ್ತಾರಂತೆ. ಇನ್ ಮುಂದೆ ನಮಗೆ ಕೆಲಸ ಇರಲ್ಲ ಅಂತ ಹೇಳ್ತಿದ್ದಾರೆ. ರೀ, ಏನನ್ನ ಹೇಳ್ತಾ ಇದ್ದೀರಾ? ಸಡನ್ ಆಗಿ ಈ ರೀತಿ ಹೇಳಿದ್ರೆ ನಾವು ಬದುಕೋದಕ್ಕೆ ಏನನ್ನ ಮಾಡ್ತೀವಿ? ನೀವು ಇವಾಗ ಮಾಡ್ತಾ ಇರುವ ಕೆಲಸ ಎಷ್ಟು ಕಷ್ಟವಾಗಿದ್ದು. ದಿನಾನು ನೀವು ರಾತ್ರಿ ಬಂದ ಮೇಲೆ ಮೈಯೆಲ್ಲ ನೋವು ಅಂತ ಎಷ್ಟು ಒದ್ದಾಡ್ತಿದ್ರಿ. ಸದ್ದು ಮಾಡ್ಬೇಡ, ಮೆತ್ತಗ್ ಮಾತಾಡು, ಒಳಗಡೆ ಇರುವ ಮಗನಿಗೆ ಕೇಳಿಸ್ಬಿಡುತ್ತೆ. ರೀ, ಕೇಳ್ಸಿದ್ರೆ ಕೇಳಿಸ್ಲಿ ರೀ, ಪರವಾಗಿಲ್ಲ. ನಮ್ಮ ಕಷ್ಟವನ್ನ ಹೇಳಿ ತಾನೇ ನಮ್ಮ ಹುಡುಗನನ್ನ ನಾವು ಸಾಕ್ಬೇಕು. ನೀನು ಹೇಳೋದು ಕರೆಕ್ಟೇ ಕಣಮ್ಮ, ಆದ್ರೆ ಏನಕ್ಕಾಗಿ ನಮ್ಮ ಕಷ್ಟವನ್ನ ಅವನಿಗೆ ತೋರಿಸಿ ಅವನನ್ನ ಬೇಜಾರ್ ಮಾಡ್ಬೇಕು? ನನ್ನ ಕಷ್ಟ ನನ್ನ ಜೊತೆಗೇನೆ ಹೋಗ್ಬಿಡ್ಲಿ. ನನ್ನ ಮಗ ಚೆನ್ನಾಗಿ ಓದಿ ಫ್ಯೂಚರ್ ಅಲ್ಲಿ ದೊಡ್ಡದಾಗಿ ಬೆಳೆದು ಅವನು ದೊಡ್ಡ ಆಫೀಸರ್ ಆಗಿ ಬರ್ಬೇಕು. ಅದಕ್ಕಾಗಿ ಎಷ್ಟು ನೋವನ್ನ ಬೇಕಾದ್ರೂ ನಾನು ತಡ್ಕೋತೀನಿ ಅಂತ ತಂದೆ ತುಂಬಾನೇ ಫೀಲಿಂಗ್ಸ್ ಅಲ್ಲಿ ಮಾತಾಡ್ತಿರೋದನ್ನ ಒಳಗಡೆಯಿಂದ ನಮ್ಮ ಕೇಳಿ ನೋಡ್ಬಿಟ್ಟು ತುಂಬಾನೇ ಬೇಜಾರಾಗ್ತಾನೆ. ಯಾಕೆಂದ್ರೆ ತಂದೆ ಎಷ್ಟು ಕಷ್ಟ ಪಡ್ತಿದ್ದಾರೆ ಅನ್ನೋ ವಿಷಯವನ್ನ ಇವಾಗ್ಲೇನೆ ಅರ್ಥ ಮಾಡ್ಕೋತಿದ್ದಾನೆ ಕೇಳ. ರಾತ್ರಿ ತಂದೆ ತಾಯಿ ಮಲ್ಗಿ ನಿದ್ದೆ ಮಾಡಿದ ಮೇಲೆ ನಮ್ಮ ಹುಡುಗ ಸರ್ಕಸ್ ಟಿಕೆಟ್ ನ ತಗೊಳ್ಳೋದಕ್ಕಾಗಿ ಹಣವನ್ನ ಕೂಡ್ಸಿಟ್ಟಿದ್ದಲ್ವಾ, ಅವು ಎಲ್ಲವನ್ನು ಒಂದು ಬಟ್ಟೆಯಲ್ಲಿ ಹಾಕಿಟ್ಟು ಅದ್ರ ಜೊತೆಗೇನೆ ಅವರ ತಂದೆಗೆ ಒಂದು ಲೆಟರ್ ಅನ್ನು ಬರ್ದು ಅವರ ಬೆಡ್ಡಿನ ಕೆಳಗಡೆ ಇಟ್ಬಿಟ್ಟು ಹುಡುಗ ಮುಳುಗೋದಕ್ಕೆ ಹೋಗ್ಬಿಡ್ತಾನೆ. ನಂತರ ಮಧ್ಯರಾತ್ರಿಯಲ್ಲಿ ತಂದೆ ಸೂಸುಗಾಗಿ ಎದ್ದೇಳ್ಬೇಕಾದ್ರೆ ಅವರ ಕಾಲಿಗೆ ಏನು ಟಚ್ ಆಗುತ್ತೆ. ಏನು ಅಂತ ತಂದೆ ಚೆಕ್ ಮಾಡ್ಬೇಕಾದ್ರೆ ಒಂದು ಬಟ್ಟೆ ಪೂರ್ತಿ ಫುಲ್ ಕಾಯಿನ್ಸ್ ಗಳಾಗೆ ಇರುತ್ತೆ. ನಂತರ ನಮ್ಮ ಕೇಳ್ ಬರ್ದಿರುವ ಒಂದು ಲೆಟರ್ ಇರುತ್ತೆ. ಆದ್ರೆ ಅದನ್ನ ತಂದೆಗೆ ಓದ್ಲಿಕ್ಕೆ ಬರಲ್ಲ. ಆದ್ರಿಂದ ನೆಕ್ಸ್ಟ್ ದಿನ ಕೆಲಸಕ್ಕೆ ಹೋಗಿರ್ಬೇಕಾದ್ರೆ ಅವರ ಜೊತೆ ಕೆಲಸ ಮಾಡುವ ವರ್ಕರ್ ಹತ್ರ ಕೊಟ್ಟು ಇದ್ರಲ್ಲಿ ಏನು ಬರ್ದಿದೆ ಓದಿ ಹೇಳಿ ಅಂತ ಹೇಳ್ಬೇಕಾದ್ರೆ ಅವರು ಅದನ್ನ ತಗೊಂಡು ಓದುತ್ತಾರೆ. ಅಪ್ಪ, ನಿಮ್ಮ ಕಷ್ಟವನ್ನ ಇವಾಗ್ಲೇ ಅಪ್ಪ ನಾನು ಅರ್ಥ ಮಾಡ್ಕೊಂಡೆ, ನೀವೇ ಅಪ್ಪ ನನ್ನ ಹೀರೋ ಅಂತ ಹುಡುಗ ಬರ್ದಿರ್ತಾನೆ. ಇದನ್ನ ಕೇಳಿದ ತಕ್ಷಣ ತಂದೆ ಅವರಿಗೆ ಒಂದ್ ರೀತಿ ಆಗ್ಬಿಡುತ್ತೆ. ತುಂಬಾನೇ ಖುಷಿ ಆಗ್ತಿರ್ತಾರೆ. ಈ ಕಡೆ ನಮ್ಮ ಕೇಳು ವೆಲೇರಿಯಾ ಹತ್ರ ಹೋಗಿ ನಾವು ಆ ಸರ್ಕಸ್ಗೆ ಹೋಗ್ಬೇಕು ಅಂತಾನೆ ಅನ್ಕೊಂಡಿದ್ವಿ, ಆದ್ರೆ ಹೋಗೋಕೆ ಆಗಲ್ಲ, ನನ್ನನ್ನ ಕ್ಷಮಿಸ್ಬಿಡು ಅಂತ ಹೇಳ್ಬೇಕಾದ್ರೆ ವೆಲೇರಿಯಾಗೂ ಆ ಸರ್ಕಸ್ಗೆ ಹೋಗೋದಕ್ಕಿಂತ ಅವಳ ಫ್ರೆಂಡ್ಸ್ ಜೊತೆ ಚೆನ್ನಾಗಿ ಇರ್ಬೇಕು ಅನ್ನೋದೇ ಅವಳಿಗೆ ಆಸೆ. ಆದ್ರಿಂದ ಹಾಗೆ ಹುಡುಗರು ಆಟ ಆಡ್ಕೊಂಡು ಎಂಜಾಯ್ ಮಾಡ್ತಿರ್ಬೇಕಾದ್ರೆ ಆ ಜಾಗಕ್ಕೆ ಆ ಚೀಕು ಹುಡುಗ ಬರ್ತಾನೆ. ಏನ್ರು, ಸರ್ಕಸ್ಗೆ ಹೋಗೋಣ್ವಾ ಅಂತ ಎಲ್ಲರ ಕೈಗೂ ಟಿಕೆಟ್ಸ್ ಅನ್ನ ತೆಗೆದುಕೊಡ್ತಾನೆ. ಅದನ್ನ ನೋಡಿ ಇವರ ಎಲ್ಲರಿಗೂ ತುಂಬಾನೇ ಖುಷಿ ಆಗುತ್ತೆ. ಸೊ ಹುಡುಗರು ಎಲ್ಲರೂ ಆ ಸರ್ಕಸ್ಗೆ ಹೋಗಿ ಸೂಪರ್ ಆಗಿ ನೋಡಿ ಎಂಜಾಯ್ ಮಾಡ್ತಾರೆ. ಆದ್ರೆ ಈ ಟಿಕೆಟ್ಸ್ ಗಳನ್ನ ತಗೊಳ್ಳೋದಕ್ಕಾಗಿ ನಮ್ಮ ಚೀಕುಗೆ ಹೇಗೆ ದುಡ್ಡು ಬಂದಿರುತ್ತೆ ಅಂದ್ರೆ ಆ ಲ್ಯಾಂಡ್ ಲಾರ್ಡ್ಸ್ ಗಳು ಇದಾರೆ ಅಲ್ವಾ, ಅವ್ರಗಳ ಜಾಗಕ್ಕೆ ಹೋಗಿ ಅಲ್ಲಿರುವ ಥಿಂಗ್ಸ್ ಗಳನ್ನ ಕದ್ದು ಅದನ್ನ ಹೊರಗಡೆ ಹೋಗಿ ಸೇಲ್ ಮಾಡಿ ಅದರಿಂದ ದುಡ್ಡನ್ನ ತಗೊಂಡಿರ್ತಾನೆ. ಯಾಕೆಂದ್ರೆ ನಮ್ಮ ಚೀಕುಗೆ ಆ ಲ್ಯಾಂಡ್ ಲಾರ್ಡ್ಸ್ ಗಳ ಮೇಲೆ ಒಂದು ಕೋಪ. ನಾವೇನು ಚೀಪ್ ಆದವರ, ನಾವು ಬಡವರಾಗಿದ್ರೆ ಹಣ ಇಲ್ಲ ಅಂದ್ರೆ ನಾವು ಕೆಟ್ಟವರ, ಕೀಳಾದವರ ನಾವು ಅಂತ ಅವ್ರಗಳನ್ನ ರಿವೆಂಜ್ ತಗೊಳ್ಳೋದಕ್ಕಾಗಿನೇ ಈ ಚೀಕು ಹುಡುಗ ಈ ರೀತಿ ಎಲ್ಲ ಮಾಡ್ತಿರ್ತಾನೆ. ಅದೇ ತರ ನಮ್ಮ ಹುಡುಗರು ಸರ್ಕಸ್ ಅನ್ನ ಮುಗಿಸ್ಕೊಂಡು ಎಂಜಾಯ್ ಮಾಡ್ಕೊಂಡು ಹೊರಗಡೆ ಬರ್ಬೇಕಾದ್ರೆ ಆ ಲ್ಯಾಂಡ್ ಲಾರ್ಡ್ಸ್ ಗಳು ಅಂದ್ರೆ ಈ ಜಮೀನಿನ ಸೇರಿದವರು ಈ ಹುಡುಗನೇ ನಮ್ಮ ಮನೆಯಲ್ಲಿ ಕದ್ದಿದ್ದು ಅಂತ ಹೇಳಿ ನಮ್ಮ ಚೀಕುವನ್ನ ಅಟ್ಟಾಡ್ಸ್ಕೊಂಡು ಓಡಿ ಬಂದು ಹಿಡಿದು ಬಿಡ್ತಾರೆ. ಅಷ್ಟೇ, ಅವನಿಗೆ ಸರಿಯಾಗಿ ಹೊಡೆದು ಜೈಲಿಗೂ ಹಾಕ್ಬಿಡ್ತಾರೆ. ಸೊ ಈ ತರ ನಮ್ಮ ಚೀಕುವನ್ನ ಹಿಡಿದು ಜೈಲಿಗೆ ಹಾಕ್ಬಿಟ್ಟಿದ್ದಾರೆ ಅಲ್ವಾ. ಆದ್ರೆ ಆ ಟೌನ್ ಅಲ್ಲಿ ಇರ್ತಾ ಇರೋರು ಇದನ್ನ ನೋಡಿ ಯಾರುವೆ ಬೇಜಾರಾಗ್ತಿಲ್ಲ, ಯಾರುವೆ ಏನು ಅಂತ ಕೂಡ ಕೇಳ್ತಿಲ್ಲ. ಯಾಕೆಂದ್ರೆ ಇವರೆಲ್ಲ ತುಂಬಾ ಬಡವರು. ಈ ತರ ಬಡವರೆಲ್ಲ ಇಂತಹ ಕೆಲಸಗಳನ್ನ ತಾನೇ ಮಾಡ್ತಿರ್ತಾರೆ, ಇವರೆಲ್ಲ ಚೀಪ್ ಆದವರು ಅನ್ನೋ ರೀತಿನೇ ನೋಡ್ತಿರ್ತಾರೆ. ಸೊ ನಮ್ಮ ಚಿಕ್ಕ ಹುಡುಗನಾಗಿದ್ರು ಕೂಡ ಅವನನ್ನ ಹಿಡಿದು ಜೈಲಿಗೆ ಹಾಕಿರ್ತಾರೆ. ಆವಾಗ ನಮ್ಮ ಕೇಳು ಚೀಕುವನ್ನ ನೋಡೋದಕ್ಕಾಗಿ ಯಾರಿಗೂ ಗೊತ್ತಿಲ್ಲದೆ ಅಲ್ಲಿಗೆ ಬಂದಿರ್ತಾನೆ. ನಮ್ಮ ಚೀಕುವನ್ನ ಸರಿಯಾಗಿ ಹೊಡೆದಿರ್ತಾರೆ. ಆವಾಗ ನಮ್ಮ ಕೇಳು ಚೀಕುವನ್ನ ನೋಡಿ, ನಿನ್ನ ಕೋಪ ಏನು ಅಂತ ನನಗೆ ಅರ್ಥ ಆಗ್ತಿದೆ, ಅವರೆಲ್ಲರೂ ನಮಗಿಂತ ಮೇಲು, ನಾವು ಎಲ್ಲರೂ ಅವರಿಗಿಂತ ಕೀಳು ಅನ್ನೋ ರೀತಿ ಅವರು ಅನ್ಕೋತಿದ್ದಾರೆ ಅನ್ನೋ ವಿಷಯ ನನಗೆ ಗೊತ್ತಾಗ್ತಿದೆ. ಆದ್ರೆ ಅವ್ರುಗಳು ಅನ್ಕೊಳ್ಳೋದ್ರಿಂದ ಅದು ನಿಜ ಆಗ್ಬಿಡಲ್ಲ ಚೀಕು. ನಿನಗೆ ಗೊತ್ತಿಲ್ಲ ಕೇಳು, ಅವರು ನಮ್ಮ ತಂದೆ ತಾಯಿಗೆ ಎಷ್ಟು ಟಾರ್ಚರ್ ಅನ್ನು ಕೊಟ್ಟಿದ್ದಾರೆ ಗೊತ್ತಾ. ನಾವು ಅವ್ರಗಳ ರೀತಿನೇ ಮನುಷ್ಯರು ತಾನೆ, ನಾವು ಅವ್ರಿಗಿಂತ ಯಾವ ಜಾಗದಲ್ಲಿ ಕೀಳಾಗ್ಬಿಟ್ವಿ. ಸೊ ಅದಕ್ಕೇನೆ ಅವ್ರಗಳನ್ನ ರಿವೆಂಜ್ ತಗೋಬೇಕು ಅಂತ ಈ ರೀತಿ ನಾನು ಮಾಡ್ದೆ. ಚೀಕು, ಚೆನ್ನಾಗಿ ಕೇಳಿಸ್ಕೊ, ಅವ್ರಗಳನ್ನ ರಿವೆಂಜ್ ತಗೋಬೇಕು ಅಂದ್ರೆ ಅದು ನೀನು ಯಾವ ರೀತಿ ತಗೋಬೇಕು ಗೊತ್ತಾ, ಚೆನ್ನಾಗಿ ಓದ್ಬೇಕು. ನಮ್ಮ ಟೀಚರ್ ಯಾವಾಗ್ಲೂ ಹೇಳ್ತಾರೆ, ನಾವು ಏನಾಗ್ಬೇಕು ಅಂತ ಮನ್ಸಾರೆ ಅನ್ಕೋತೀವೋ ಅದೇನೆ ನಾವು ಆಗ್ತೀವಿ ಅಂತ. ಆದ್ರಿಂದ ನೀನು ಚೆನ್ನಾಗಿ ಓದಿ ದೊಡ್ಡ ವ್ಯಕ್ತಿ ಆಗು. ಈ ಲ್ಯಾಂಡ್ ಲಾರ್ಡ್ಸ್ ಗೆಲ್ಲ ನಿನ್ನನ್ನ ನೋಡಿ ಹೆದರ್ಕೋಬೇಕು ಅಂತಹದೊಂದು ಆಫೀಸರ್ ಆಗು. ಅದೇನೆ ನಿಜವಾಗ್ಲೂ ರಿವೆಂಜ್ ತಗೊಳ್ಳೋದು ಅಂತ ಹೇಳಿ ಕೇಳ್ ಚೀಕುಗೆ ಕೆಲವೊಂದು ಬುಕ್ಸ್ ಅನ್ನ ಕೊಡ್ತಾನೆ. ಅದನ್ನ ತಗೊಂಡು ಇಟ್ಕೋತಾನೆ ಚೀಕು. ಅದನ್ನು ನೋಡ್ಬೇಕಾದ್ರೆ ನಮ್ಮ ಚೀಕುಗೂ ಚೆನ್ನಾಗಿ ಓದಬೇಕು ಅಂತ ಆಸೆ ಆಗ್ತಿರುತ್ತೆ. ಹಾಗೆ ಕೇಳನ್ನ ನೋಡಿ, ನನಗೆ ನೀನು ಫ್ರೆಂಡ್ ಆಗಿ ಸಿಕ್ಕಿದಕ್ಕೆ ನಾನು ತುಂಬಾನೇ ಪುಣ್ಯ ಮಾಡಿರ್ಬೇಕು ಕಣೋ, ನನಗೆ ತುಂಬಾನೇ ಸಂತೋಷವಾಗ್ತಿದೆ ಅಂತ ಚೀಕು ಹೇಳ್ತಿರ್ತಾನೆ. ನೆಕ್ಸ್ಟ್ ದಿನ ಬೆಳಿಗ್ಗೆ ನಮ್ಮ ಕೇಳ ಅವನ ಬೆಡ್ಡಿಂದ ಎಚ್ಚರಿಯಾಗಿ ಎದ್ದೇಳ್ಬೇಕಾದ್ರೆ ಕೇಳ ಅವನ ತಂದೆ ಅಲ್ಲಿಗೆ ಬಂದು, ಕೇಳ್ ನಿನ್ನ ಹತ್ರ ಒಂದು ಇಂಪಾರ್ಟೆಂಟ್ ಆದ ವಿಷಯದ ಬಗ್ಗೆ ಮಾತಾಡ್ಬೇಕು ಕೇಳ್. ಅಷ್ಟೇ ಕಣಪ್ಪ, ಬೇಗನೆ ಇಲ್ಲಿ ಮಾಡ್ತಾ ಇರುವ ಕೆಲಸ ಮುಗ್ದೋಗ್ಬಿಡ್ತಿದೆ, ಮತ್ತೆ ನಾವು ಮಾಡುವ ಕೆಲಸಕ್ಕೆ ಮೆಷಿನ್ ಬಂದ್ಬಿಡ್ತಿದ್ಯಂತೆ, ಇನ್ ಮುಂದೆ ನನಗೆ ಕೆಲಸ ಇರಲ್ಲ, ಆದ್ರಿಂದ ಅಂತ ತಂದೆ ರಾಗ ಎಳಿಬೇಕು
ಹೇಳ್ಬೇಕಾದ್ರೆ, ಅಪ್ಪ ಏನಪ್ಪ ನೀವು ಹೇಳ್ತಾ ಇದ್ದೀರಾ, ಈ ಊರನ್ನ ಬಿಟ್ಟು ನಾವ್ ಇವಾಗ ಹೊರಡ್ತೀವಾ, ಪ್ಲೀಸ್ ಅಪ್ಪ ಈ ಊರಲ್ಲೇ ನಾವು ಇದ್ಕೊಳ್ಳೋಣ, ಇಲ್ಲಿರುವ ಫ್ರೆಂಡ್ಸ್, ಸ್ಕೂಲು, ಟೀಚರು ಇವರನ್ನೆಲ್ಲ ಬಿಟ್ಟು ಬರಕ್ಕೆ ಆಗಲ್ಲಪ್ಪ, ನನಗೆ ಅದ್ರಲ್ಲಿ ಒಂದು ಚೂರು ಇಷ್ಟನೇ ಇಲ್ಲಪ್ಪ ಅಂತ ಹುಡುಗ ಹೇಳ್ಬೇಕಾದ್ರೆ ಆವಾಗ ತಾಯಿ, ಲೋ ಫಸ್ಟ್ ತಂದೆ ಹೇಳುವ ವಿಷಯವನ್ನ ಕೇಳೋ ಕಿವಿ ಕೊಟ್ಟು, ಅಂದ್ರೆ ಏನು ಅಂದ್ರೆ ಮಗ, ಇನ್ ಮುಂದೆ ನನಗೆ ಕೆಲಸ ಇರಲ್ಲ, ಆದ್ರಿಂದ ಈ ಊರಲ್ಲೇ ಯಾವ್ದಾದ್ರು ಹೊಸದಾಗಿ ಕೆಲಸವನ್ನ ಹುಡಿಕೊಂಡು ಇಲ್ಲೇ ಬಾಡಿಗೆಗೆ ಒಂದು ಮನೆಯನ್ನ ತಗೊಂಡು ಈ ಊರಲ್ಲಿ ನಾವು ಸೆಟ್ಲ್ ಆಗ್ಬಿಡೋಣ ಅಂತ ಅನ್ಕೊಂಡಿದ್ದೀನಿ. ಸೊ ಇನ್ ಮುಂದೆ ಈ ಊರಲ್ಲೇ ನಾವು ಇದ್ಬಿಡೋಣವಾ ಅಂತ ತಂದೆ ಹೇಳಿದ ತಕ್ಷಣ ಇದನ್ನ ಕೇಳಿದ ಕೇಳಿಗೆ ಸಿಕ್ಕಾಪಟ್ಟೆ ಖುಷಿ ಆಗ್ತಿರುತ್ತೆ. ಫಟ್ ಅಂತ ಮನೆಯನ್ನ ಬಿಟ್ಟು ಹೊರಗಡೆ ಹೋಗಿ ಇಡೀ ಊರಲ್ಲಿರೋರು ಎಲ್ಲರಿಗೂ ಹೇಳ್ತಿರ್ತಾನೆ ಈ ವಿಷಯವನ್ನ. ಆ ಸರ್ಕಸ್ ನವರು ವರ್ಷಕ್ಕೆ ಒಂದು ಸಲ ಮಾತ್ರ ತಾನೇ ಈ ಊರಿಗೆ ಬಂದು ಹೋಗ್ತಾರೆ. ಅವರು ಇವಾಗ ಊರನ್ನ ವಿಕೆಟ್ ಮಾಡ್ಕೊಂಡು ಹೊರಡ್ಬೇಕಾದ್ರೆ ಅವರ ಕಾರಲ್ಲಿ ಏನೋ ಪ್ರಾಬ್ಲಮ್ ಅನ್ಸುತ್ತೆ. ಸೊ ಎಲ್ಲರೂ ರೋಡ್ ಅಲ್ಲಿ ನಿಂತಿರ್ತಾರೆ. ಆವಾಗ ಹುಡುಗ ಅವ್ರಗಳ ಹತ್ರ ಹೋಗಿ, ಸರ್ಕಸ್ ಮೇಡಮ್ ನೆಕ್ಸ್ಟ್ ವರ್ಷ ನೀವು ಇಲ್ಲಿಗೆ ಬಂದು ಸರ್ಕಸ್ ಮಾಡ್ತಿರಲ್ವಾ, ಆವಾಗ ಕೂಡ ನಾನು ಈ ಊರಲ್ಲೇ ಇರ್ತೀನಿ, ಯಾಕಂದ್ರೆ ನಾವು ಈ ಊರಲ್ಲಿ ಸೆಟ್ಲ್ ಆಗ್ತಿದೀವಿ. ಓ ಹೌದಾ ತಮ್ಮ, ಸೂಪರ್ ಕಣಪ್ಪ ನೀನು ಅಂತ ಹೇಳಿ ಆ ಸರ್ಕಸ್ ನವರು ನಮ್ಮ ಹುಡುಗನನ್ನ ಅಪ್ರಿಶಿಯೇಟ್ ಮಾಡ್ತಾರೆ. ನಮ್ಮ ಹುಡುಗ ಸಿಕ್ಕಾಪಟ್ಟೆ ಖುಷಿಯಲ್ಲಿ ಇರ್ತಿದ್ದಾನೆ. ವೆಲೇರಿಯಾವನ್ನ ನೋಡಿ, ವೆಲೇರಿಯಾ ಇನ್ ಮುಂದೆ ನಾವು ಈ ಊರಲ್ಲೇ ಇರ್ತೀವಿ ಗೊತ್ತಾ ಅಂತ ಎಲ್ಲರ ಹತ್ರನೂ ಹೇಳಿ ಜಾಲಿಯಾಗಿರ್ತಿರ್ತಾನೆ ಹುಡುಗ. ಆ ಜಾಗದಲ್ಲಿ ಚೀಕು ಕೂಡ ಇರ್ತಾನೆ. ಚೀಕುವನ್ನ ಇವಾಗ ರಿಲೀಸ್ ಮಾಡಿ ಬಿಟ್ಟಿದ್ದಾರೆ ಅನ್ಸುತ್ತೆ. ಚೀಕು ಇನ್ ಮುಂದೆ ಈ ಊರಲ್ಲೇ ಕಣೋ ನಾನು ಇರ್ತೀನಿ. ಚೀಕುಗೂ ಇದನ್ನ ಕೇಳಿ ತುಂಬಾನೇ ಖುಷಿ ಆಗುತ್ತೆ. ಇನ್ ಮುಂದೆ ನಾವು ಈ ಊರವರೇ ಕಣೋ ಅಂತ ಖುಷಿ ಆಗ್ತಿರ್ತಾರೆ ಹುಡುಗರು. ಸೊ ಕೇಳವರು ಇವಾಗ ಮಾಡ್ತಿರುವ ಕೆಲಸವನ್ನ ಬಿಟ್ಬಿಡ್ತಿದ್ದಾರೆ. ಆದ್ರೆ ಅದಕ್ಕೆ ಫಸ್ಟ್ ಈ ಸ್ಟೇಷನ್ ಅಲ್ಲಿ ನಡೀತಾ ಇರುವ ರೈಲ್ವೆ ವರ್ಕ್ ಮುಗಿಬೇಕು. ಅದನ್ನ ಮುಗಿಸಿ ಕಂಪ್ಲೀಟ್ ಮಾಡಿ ಕೊಟ್ಟಾದ ಮೇಲೆ ಬೇಕಾಗಿದ್ರೆ ಅವರು ಕೆಲಸವನ್ನ ಬಿಟ್ಬಿಟ್ಟು ಬೇರೆ ಕೆಲಸವನ್ನ ಹುಡುಕೋಬಹುದು. ಆದ್ರೆ ಇವಾಗ ಮಳೆ ಜೋರಾಗಿ ಬರ್ತಾ ಇದೆ, ಈ ಸಮಯದಲ್ಲಿ ನಾವು ಕೆಲಸವನ್ನ ಮಾಡೋದು ಬೇಡ ಅಂತ ಎಲ್ಲರೂ ಹೇಳ್ತಿರ್ತಾರೆ. ಆದ್ರೆ ಈ ರೈಲ್ವೆ ಟ್ರ್ಯಾಕ್ ಅನ್ನ ಹಾಕುವ ಕೆಲಸವನ್ನ ಕಾಂಟ್ರಾಕ್ಟ್ ಆಗಿ ತಗೊಂಡಿರುವ ಕಾಂಟ್ರಾಕ್ಟ್ ಪರ್ಸನ್ ಏನಂತ ಹೇಳ್ತಾನಂದ್ರೆ, ಅಯ್ಯಯ್ಯೋ ಹಾಗೆ ನೀವು ಮಳೆಯಲ್ಲಿ ನೆಂದೋಗ್ಬಿಟ್ರೆ ಕರ್ದೋಗ್ಬಿಡ್ತೀರಾ, ನೀವು ಈ ರೀತಿನೇ ಮಳೆ ಬರ್ತಾ ಇದೆ, ಬಿಸಿಲು ಹೊಡಿತಾ ಇದೆ ಅಂತ ಕೆಲಸ ಮಾಡೋದನ್ನ ಬಿಟ್ಟೇನೆ ಇವಾಗ ಮೆಷಿನ್ ಅನ್ನ ಕಂಡಿಡಿದು ಬಿಟ್ಟಿದ್ದಾರೆ, ಸುಮ್ನೆ ಹೋಗಿ ಕೆಲಸವನ್ನ ಮಾಡಿ ಅಂತ ಹೇಳ್ಬೇಕಾದ್ರೆ ಬೇರೆ ದಾರಿ ಇಲ್ಲದೆ ಮಿಕ್ಕಿರೋರೆಲ್ಲ ಕೆಲಸವನ್ನ ಮಾಡೋದಕ್ಕಾಗಿ ಆ ರೈಲ್ವೆ ಟ್ರ್ಯಾಕಿಗೆ ಹೋಗ್ತಾರೆ. ಈ ಕಡೆ ನಮ್ಮ ಕೇಳು ಸ್ಕೂಲ್ಗೆ ಹೋಗ್ತಾನೆ. ಟೀಚರ್ ಪಾಠವನ್ನ ಮಾಡ್ತಿರ್ತಾರೆ. ಆದ್ರೆ ಅವರಿಗೆ ಸರಿಯಾಗಿ ಕಣ್ಣು ಕಾಣ್ತಾ ಇಲ್ಲ. ಅವರಿಗಿರುವ ಪ್ರಾಬ್ಲಮ್ ನಿಧಾನಕ್ಕೆ ದೊಡ್ಡದಾಗ್ತಾನೆ ಇದೆ. ಅಕ್ಷರಗಳನ್ನ ಅವರ ಕೈಯಲ್ಲಿ ಸರಿಯಾಗಿ ನೋಡೋಕೆ ಆಗ್ತಾ ಇಲ್ಲ. ಆವಾಗ ತಕ್ಷಣ ನಮ್ಮ ಕೇಳಿ ಇದನ್ನ ಅಬ್ಸರ್ವ್ ಮಾಡಿಬಿಟ್ಟು, ಟೀಚರ್ ನಾನು ಬೇಕಾಗಿದ್ರೆ ಓದಲ್ಲ ಅಂತ ಹೇಳಿ ಟೀಚರ್ ಹತ್ರ ಇಂದ ಬುಕ್ ಅನ್ನ ತಗೊಂಡು ಇವನು ಓದೋದಕ್ಕೆ ಶುರು ಮಾಡ್ತಾನೆ. ಆವಾಗ ತುಂಬಾ ಜನರು ಗ್ರೂಪ್ ಆಗಿ ಆ ಸ್ಕೂಲ್ ಹತ್ರ ಬರ್ತಾರೆ. ಅಲ್ಲಿಗೆ ಬಂದು ಟೀಚರ್ ಅವರನ್ನು ಹೊರಗಡೆ ಕರೀತಾರೆ. ಸ್ವಲ್ಪ ಹೊತ್ತಲ್ಲಿ ಟೀಚರ್ ಮತ್ತೆ ಒಳಗಡೆ ಬಂದು ನಮ್ಮ ಕೇಳನ್ನ ಸೆಪರೇಟ್ ಆಗಿ ಕರ್ಕೊಂಡು ಹೋಗ್ತಾರೆ. ಏನಾಯ್ತು ಅಂತ ನೋಡಿದ್ರೆ ನಮ್ಮ ಕೇಳವನ ತಂದೆ ಮಳೆಯಲ್ಲಿ ಕೆಲಸ ಮಾಡ್ತಿದ್ರಲ್ವಾ, ಆವಾಗ ಜೋರಾಗಿ ಸಿಡಿಲು ಬಿದ್ದು ನಮ್ಮ ಕೇಳವನ ತಂದೆ ಜೊತೆಗೆ ಸೇರಿ ಇನ್ನ 4-5 ಜನರು ಸತ್ತೋಗ್ಬಿಟ್ರಂತೆ. ಈ ವಿಷಯ ಗೊತ್ತಾಗಿದ್ದ ತಕ್ಷಣ ಕೇಳ್ ತುಂಬಾನೇ ಬೇಜಾರಾಗಿ ಅಳ್ತಿರ್ತಾನೆ. ಅವರ ತಂದೆ ಅವರ ಡೆಡ್ ಬಾಡಿಯನ್ನು ನೋಡಿ ಬಿಕ್ಕಿ ಅಳ್ತಿರ್ತಾನೆ. ನಮ್ಮ ಕೇಳು ಮತ್ತೆ ಅವನ ತಾಯಿ ಅವರ ತಂದೆ ಅವರ ಡೆಡ್ ಬಾಡಿಯನ್ನು ನೋಡಿ ಬಿಕ್ಕಿ ಅಳ್ತಿರ್ತಾರೆ. ಸೊ ಸತ್ತೋದವರನ್ನ ಕೊಫಿನ್ ಬಾಕ್ಸ್ ಗೆ ಹಾಕಿ ಎಲ್ಲರೂ ಊತಾಕ್ತಿರ್ತಾರೆ. ಅದೇ ಸಮಯದಲ್ಲಿ ಈ ಕಡೆ ಸಿಟಿಯಲ್ಲಿ ಇರ್ತಾ ಇರುವ ಹ್ಯೂಗೋ ಅನ್ನೋ ಪರ್ಸನ್ ಲಿಸ್ಟ್ ಅಲ್ಲಿ ಇರ್ತಿರುವ ಎಲ್ಲ ಸ್ಕೂಲ್ ಅನ್ನು ನೋಡಿ ಅಲ್ಲಿಗೆ ಹೋಗಿ ಇನ್ಫಾರ್ಮೇಶನ್ ಅನ್ನು ಕೊಟ್ಟು ಬಂದಿರ್ತಾರೆ. ಸ್ಕೂಲ್ ಅನ್ನ ವಿಕೆಟ್ ಮಾಡಿಬಿಡಿ, ಸ್ಟಾಪ್ ಮಾಡಿಬಿಡಿ ಅಂತ. ಇವಾಗ ಮತ್ತೆ ಅವರ ಆಫೀಸ್ಗೆ ಬರ್ಬೇಕಾದ್ರೆ ಮತ್ತೆ ಹೊಸದಾಗಿ ಒಂದು ಲಿಸ್ಟ್ ಅನ್ನು ರೆಡಿ ಮಾಡಿ ಅವರ ಕೈಗೆ ಕೊಡ್ತಾರೆ. ಆ ಲಿಸ್ಟ್ ಅನ್ನು ಓಪನ್ ಮಾಡಿ ನೋಡ್ಬೇಕಾದ್ರೇನೆ ನಮ್ಮ ಕೇಳಿ ಇವಾಗ ಓದುತ್ತಾ ಇದ್ದಾನೆ ಅಲ್ವಾ ಒಂದು ಪ್ರೈವೇಟ್ ಸ್ಕೂಲ್, ಆ ಸ್ಕೂಲ್ಗೆ ಹೋಗಿ ಇನ್ಫಾರ್ಮೇಶನ್ ಅನ್ನ ಹೇಳಿ ಆ ಸ್ಕೂಲ್ ಅನ್ನು ಕ್ಲೋಸ್ ಮಾಡಿಸಬೇಕಾಗಿರುತ್ತೆ ಇವಾಗ ಹ್ಯೂಗೋ. ಸೊ ಬೇಗನೆ ಹ್ಯೂಗೋ ಅವರ ಹೈಯರ್ ಆಫೀಸರ್ ಹತ್ರ ಹೋಗಿ, ಸರ್ ಪಾಪ ಸರ್, ಆ ಸ್ಕೂಲ್ ಅಲ್ಲಿ ಬರೀ ಸ್ವಲ್ಪ ಜನರು ಹುಡುಗರು ಮಾತ್ರವೇ ಸರ್ ಓದುತ್ತಿರೋದು, ಎಲ್ಲ ಸ್ಕೂಲಿಗೂ ಹೋಗಿ ಈ ರೀತಿ ಕ್ಲೋಸ್ ಮಾಡ್ಬಿಡಿ ಅಂತ ಹೇಳ್ಬೇಕಾದ್ರೆ ನನಗೆ ಎಷ್ಟು ಕೆಟ್ಟದಾಗಿ ಬೈತಿದ್ದಾರೆ ಗೊತ್ತಾ ಸರ್, ಸಾರಿ ಸರ್ ನಾನು ಇನ್ ಮುಂದೆ ಹೋಗಲ್ಲ, ಅದೆಲ್ಲ ಆಗೋದಿಲ್ಲ ಹ್ಯೂಗೋ, ನೀನೇನೆ ಹೋಗ್ಬೇಕಾಗಿದೆ ಹೋಗು ಅಂತ ಹೇಳಿ ಹೈಯರ್ ಆಫೀಸರ್ ನಮ್ಮ ಹ್ಯೂಗೋವನ್ನ ಕಳಿಸ್ಬಿಡ್ತಾರೆ. ಸೊ ಬೇರೆ ದಾರಿ ಇಲ್ಲದೆ ನಮ್ಮ ಹ್ಯೂಗೋನು ಸ್ಕೂಟಿಯನ್ನ ತಗೊಂಡು ಇವಾಗ ನಮ್ಮ ಟೀಚರ್ ರನ್ ಮಾಡ್ತಿರುವ ಸ್ಕೂಲಿಗೆ ಬರ್ತಿರ್ತಾರೆ. ಈ ಕಡೆ ನಮ್ಮ ಕೇಲ್ ಅಷ್ಟೇ, ಅವನ ತಂದೆಯವರು ಸತ್ತ ಮೇಲೆ ಇನ್ ಮುಂದೆ ಇವರ ಕೈಯಲ್ಲಿ ಇಲ್ಲಿ ಇದ್ದು ಜೀವನವನ್ನ ಮಾಡೋಕೆ ಆಗಲ್ಲ. ಸೊ ತಾಯಿಯವರು ಏನಂತ ಹೇಳ್ತಾರೆ ಅಂದ್ರೆ, ಅಷ್ಟೇ ಕಣಪ್ಪ, ಇನ್ ಮುಂದೆ ನಾವು ಇಲ್ಲಿ ಇರೋಕೆ ಆಗಲ್ಲ, ಬೇಗ ನಿನ್ನ ಲಗೇಜಸ್ ಅನ್ನೆಲ್ಲ ಪ್ಯಾಕ್ ಮಾಡ್ಕೋ, ನಾವು ಬೇರೆ ಒಂದು ಊರಿಗೆ ಹೋಗೋಣ ಅಂತ ಹೇಳ್ಬೇಕಾದ್ರೆ ನಮ್ಮ ಕೇಳಿಗೆ ಏನನ್ನ ಮಾಡೋದು ಅಂತಾನೆ ಗೊತ್ತಾಗ್ತಿಲ್ಲ. ಯಾಕೆಂದ್ರೆ ಸ್ವಲ್ಪ ದಿನಗಳ ಹಿಂದೆನೆ ನಾನು ಇನ್ ಮುಂದೆ ಈ ಊರಲ್ಲೇ ಇರ್ತೀನಿ, ನಮ್ಮ ಫ್ಯಾಮಿಲಿನೇ ಸ್ಟೇ ಆಗ್ತೀವಿ ಅಂತ ಹೇಳಿದ್ದ. ಆದ್ರೆ ಇವಾಗ ಖಾಲಿ ಮಾಡಿ ಹೊರಡಬೇಕಾಗಿದೆ ಸಿಚುವೇಶನ್. ಸೊ ಅಮ್ಮ ಏನಂತ ಹೇಳ್ತಾರೆ ಅಂದ್ರೆ, ನಿನ್ನ ಫ್ರೆಂಡ್ಸ್ ಅನ್ನ ನೀನು ಮಿಸ್ ಮಾಡ್ಕೊಳ್ಳೋ ರೀತಿ ನಿನಗೆ ಫೀಲ್ ಆಯ್ತು ಅಂದ್ರೆ ಅವಾಗ ಈ ಊರಿಗೆ ಬಂದು ಅವರನ್ನೆಲ್ಲ ನಾವು ನೋಡಿ ಹೋಗೋಣ ಕಣಪ್ಪ ಅಂತ ಹೇಳ್ತಾರೆ. ಆದ್ರೆ ಕೇಳ, ಇಲ್ಲಮ್ಮ ಬೇಡ, ಈ ಊರನ್ನ ವಿಕೆಟ್ ಮಾಡಿ ನಾವು ಹೋದ್ರೆ ಮತ್ತೆ ರಿಟರ್ನ್ ಈ ಊರಿಗೆ ನಾನು ಬರೋದೇ ಇಲ್ಲ ಅಂತ ಹೇಳ್ತಾನೆ. ಮತ್ತೆ ಅಮ್ಮ, ನಾನು ಇವಾಗ ಸಾಕ್ತಾ ಇದ್ದೀನಿ ಅಲ್ವಾ ನಾಯಿ, ಅದನ್ನು ನಮ್ಮ ಜೊತೆಗೇನೆ ಕರ್ಕೊಂಡು ಹೋಗೋಣವಾ? ಇಲ್ಲ ಕೇಳ್, ಅದೆಲ್ಲ ಆಗೋದಿಲ್ಲ, ನಾಯಿಯನ್ನೆಲ್ಲ ಕರ್ಕೊಂಡು ಹೋಗಿ ನಮ್ಮ ಕೈಯಲ್ಲಿ ಸಾಕೋಕೆ ಆಗಲ್ಲ, ಅದು ಇಲ್ಲೇನೆ ಟೀಚರ್ ಜೊತೆಗೇನೆ ಇರ್ಲಿ, ಅದೇನೆ ಅದಕ್ಕೂ ಸೇಫ್ ಅಂತ ತಾಯಿ ಹೇಳ್ತಾರೆ. ಇದನ್ನ ಕೇಳಿ ನಮ್ಮ ಹುಡುಗ ಕೇಳ್ ತುಂಬಾನೇ ಬೇಜಾರಾಗ್ತಾನೆ. ನೆಕ್ಸ್ಟ್ ದಿನ ಅದೇ ತರ ಟ್ರೈನ್ ರೆಡಿ ಆಗಿರುತ್ತೆ. ನಮ್ಮ ಕೇಳ್ ಮತ್ತೆ ಅವನ ತಾಯಿ ಹೊರಡೋದಕ್ಕೆ ಎಲ್ಲವನ್ನು ಪ್ರಿಪೇರ್ ಮಾಡಿ ರೆಡಿ ಆಗ್ತಿರ್ತಾರೆ. ಆವಾಗ ಜಾಗಕ್ಕೆ ನಮ್ಮ ವೆಲೇರಿಯಾ ಮತ್ತೆ ಕ್ಯೂಟ ಓಡಿ ಬಂದು, ಹೇ ಕೇಳ್, ನಿನ್ನ ಟೀಚರ್ ಬೇಗ ಕರ್ಕೊಂಡು ಬರೋಕೆ ಹೇಳಿದ್ರು ಕಣೋ, ಅವರು ನಿನಗಾಗಿ ಏನೋ ಒಂದು ಗಿಫ್ಟ್ ಅನ್ನ ಇಟ್ಟಿದ್ದಾರಂತೆ ಅಂತ ಹೇಳ್ಬೇಕಾದ್ರೆ ಇದನ್ನ ಕೇಳಿದ ತಾಯಿವೆ, ಸರಿ ಕಣಪ್ಪ ಬೇಗ ಹೋಗಿದ್ದು ಬಾ, ಟೀಚರ್ ಹತ್ರ ಫೈನಲ್ ಆಗಿ ಗುಡ್ ಬೈ ಅನ್ನ ಹೇಳಿ ಬಾ ಅಂತ ಹೇಳಿ ಅಮ್ಮನು ಕಳಿಸ್ಕೊಡ್ತಾರೆ.
ಇರ್ತಾರೆ. ಸೊ ನಮ್ಮ ಕೇಳು ಟೀಚರ್ ಅನ್ನು ನೋಡೋದಕ್ಕಾಗಿ ಹೋಗ್ತಾನೆ. ಅಲ್ಲಿಗೆ ಹೋಗಿ ನೋಡ್ಬೇಕಾದ್ರೆ ಎಲ್ಲಾ ಸ್ಟೂಡೆಂಟ್ಸ್ ಆ ಜಾಗಕ್ಕೆ ಬಂದಿರ್ತಾರೆ. ಒಬ್ಬರು ಫೋಟೋಗ್ರಾಫರ್ ಕೂಡ ಬಂದಿರ್ತಾರೆ. ಕೇಲ್ ಬೇಗ ಬಾ, ನಾವು ಎಲ್ಲರೂ ಒಟ್ಟಿಗೆ ಸೇರಿ ಒಂದು ಗ್ರೂಪ್ ಫೋಟೋವನ್ನ ತಗೊಳ್ಳೋಣ. ಸೊ ಅದೇ ತರ ಎಲ್ಲರೂ ಒಟ್ಟಿಗೆ ಸೇರಿ ಕೂತ್ಕೋತಾರೆ, ಒಂದು ಗ್ರೂಪ್ ಫೋಟೋವನ್ನು ತಗೋತಾರೆ. ಆ ಜಾಗಕ್ಕೆ ನಮ್ಮ ಚೀಕುನು ಬಂದಿರ್ತಾನೆ. ನಮ್ಮ ಕೇಳು ಚೀಕುವನ್ನು ನೋಡಿ, ಹೇ ಚೀಕು, ನೀನು ಇಲ್ಲಿಗೆ ಬಂದ್ಬಿಟ್ಟಿದ್ಯಾ ಸ್ಕೂಲಿಗೆ? ಕೇಲ್, ನೀನು ತಾನೇ ಹೇಳಿದ್ದೆ ಚೆನ್ನಾಗಿ ಓದಿದ್ರೇನೆ ಅವರನ್ನ ರಿವೆಂಜ್ ತಗೊಳಕ್ಕೆ ಆಗುತ್ತೆ ಅಂತ, ಅದಕ್ಕೇನೆ ಓದೋಣ ಅಂತ ನಾನು ಡಿಸೈಡ್ ಮಾಡ್ಕೊಂಡೆ. ಸೊ ಎಲ್ಲರಿಗೂ ಖುಷಿಯಾಗಿ ಹ್ಯಾಪಿಯಾಗಿ ಒಂದು ಗ್ರೂಪ್ ಫೋಟೋವನ್ನ ತಗೋತಾರೆ. ನಂತರ ಟೀಚರ್ ಕೇಲ್ ಜೊತೆ ಅಲೋನ್ ಆಗಿ ಮಾತಾಡ್ತಾರೆ. ಕೇಳುವೆ ಟೀಚರ್ ಹತ್ರ, ಟೀಚರ್ ನನಗೆ ತುಂಬಾನೇ ಭಯವಾಗ್ತಿದೆ, ನಮ್ಮ ತಂದೆಯವರು ತೀರೋಗ್ಬಿಟ್ಟಿದ್ದಾರೆ, ಇನ್ ಮುಂದೆ ಎಲ್ಲವನ್ನು ನಾನೇ ನೋಡ್ಕೋಬೇಕು ಅಂತ ಅಮ್ಮ ಹೇಳ್ತಿದ್ದಾರೆ. ಸೊ ನನ್ನ ಕೈಯಲ್ಲಿ ಇನ್ ಮುಂದೆ ಓದೋಕೆ ಆಗುತ್ತೋ ಇಲ್ವೋ ಅಂತ ನನಗೆ ಗೊತ್ತಿಲ್ಲ ಟೀಚರ್. ಕೇಲ್, ನಿನಗೆ ನೆನ್ಪಿದ್ಯಾ ನಾನು ನಿನ್ನನ್ನ ಯಾವ್ದಾದ್ರೂ ಹುಳವನ್ನ ಹಿಡಿದು ತಗೊಂಡು ಬಾರಪ್ಪ ಅಂತ ಹೇಳಿದ್ದೆ, ಆದ್ರೆ ನೀನು ಒಂದು ಸ್ಯಾಲಮೆಂಡರ್ ಅನ್ನ ಹಿಡಿದು ತಂದಿದ್ದೆ ಅಲ್ವಾ? ಆ ಸ್ಯಾಲಮೆಂಡರ್ ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಟ್ರಾವೆಲ್ ಮಾಡ್ಕೊಂಡು ಆ ಜಾಗಕ್ಕೆ ತಕ್ಕಿದಂತೆ ಅದನ್ನ ಚೇಂಜ್ ಮಾಡ್ಕೊಂಡು ಅಡಾಪ್ಟ್ ಮಾಡ್ಕೊಳ್ಳುತ್ತೆ. ಅದೇ ತರನೇ ನಾವು ಮನುಷ್ಯರು ಕೂಡ ಇನ್ ಮುಂದೆನೆ ಕೇಲ್, ನಿನ್ನ ಲೈಫ್ ಅಲ್ಲಿ ನೀನು ಚೆನ್ನಾಗಿ ಓದ್ಬೇಕು, ನಾನು ಹೇಳಿದ್ದು ನೆನ್ಪಿದ್ಯಾ? ನಿನ್ನ ಲೈಫ್ ಅಲ್ಲಿ ನೀನು ಏನಾಗ್ಬೇಕು ಅಂತ ನಿನ್ನ ಮನ್ಸಾರೆ ನೀನು ಅನ್ಕೋತೀಯೋ ಅದಾಗಿನೇ ನೀನು ಖಂಡಿತ ಆಗ್ತೀಯಾ ಅಂತ ಹೇಳಿ ಟೀಚರ್ ಒಂದು ಬುಕ್ ಅನ್ನು ನಮ್ಮ ಕೇಳಿಗೆ ಕೊಡ್ತಾರೆ. ನಮ್ಮ ಕೇಳು ಆ ಬುಕ್ ಅನ್ನು ತಗೊಂಡು ಅಲ್ಲಿಂದ ಹೋಗೋಕು ಮುಂಚೆ ಓಡಿ ಬಂದು ನಮ್ಮ ಟೀಚರ್ ಅನ್ನ ಒಂದು ಹಗ್ ಮಾಡ್ಕೋತಾನೆ. ಯಾಕೆಂದ್ರೆ ನಮ್ಮ ಕೇಳಿಗೆ ಆ ಟೀಚರ್ ಅನ್ನ ಅಷ್ಟು ಇಷ್ಟ ಆಗುತ್ತೆ. ಅದೇ ತರನೇ ಟೀಚರ್ ಅವರಿಗುವೆ ನಮ್ಮ ಕೇಳನ್ನ ಅವರ ಮಗನಾಗಿ ನೋಡ್ತಿದ್ದಾರೆ. ಸೊ ಅವರಿಗೆ ತುಂಬಾನೇ ಫೀಲ್ ಮಾಡ್ತಿರ್ತಾರೆ. ನಂತರ ನಮ್ಮ ಕೇಲ್ ಟ್ರೈನಿಗೆ ಬಂದಾಯ್ತು. ಡೋರ್ ಎಲ್ಲ ಕ್ಲೋಸ್ ಆಗಿ ಇವಾಗ ಟ್ರೈನ್ ಹೊರಡೋದಕ್ಕೆ ಶುರುವಾಗುತ್ತೆ. ಇಂತಹ ಸಮಯದಲ್ಲಿ ಆ ವೆಲೇರಿಯಾ ಹುಡುಗಿ ಸ್ಪೀಡ್ ಆಗಿ ಓಡಿ ಬರ್ತಿರ್ತಾಳೆ. ಕೊನೆಯದಾಗಿ ಫೈನಲ್ ಆಗಿ ನಮ್ಮ ಕೇಳಿಗೆ ಒಂದು ಗುಡ್ ಬೈ ಅನ್ನ ಹೇಳೋಣ ಅಂತ ವೆಲೇರಿಯಾ ಜೊತೆಗೇನೆ ಆ ನಾಯಿ ಕೂಡ ಓಡಿ ಬಂದಿರುತ್ತೆ. ಈ ಸೀನ್ ಅನ್ನೇ ಮೂವಿಯ ಸ್ಟಾರ್ಟಿಂಗ್ ಅಲ್ಲೇ ನಾವು ನೋಡಿದ್ದು. ಸೊ ಟ್ರೈನ್ ಇವಾಗ ಮೂವ್ ಆಗ್ತಾ ಇದೆ, ಹಿಂದೆನೆ ನಮ್ಮ ವೆಲೇರಿಯಾ ಮತ್ತೆ ನಾಯಿ ಓಡಿ ಬರ್ತಿದ್ದಾರೆ. ಇದನ್ನ ನೋಡಿದ ಅಮ್ಮ, ಕೇಳಿ ಇಲ್ಲಿ ನೋಡ, ಆ ವೆಲೇರಿಯಾ ಹುಡುಗಿ ಓಡಿ ಬರ್ತಿದ್ದಾಳೆ ಅಂತ ಹೇಳ್ಬೇಕಾದ್ರೆ ನಮ್ಮ ಕೇಳುವೆ ವಿಂಡೋವನ್ನು ಓಪನ್ ಮಾಡಿ ತಲೆಯನ್ನ ಆಚೆ ಹಾಕಿ, ವೆಲೇರಿಯಾ ನಾನು ಹೋಗಿದ್ದು ಬರ್ತೀನಿ, ಗುಡ್ ಬಾಯ್ ಅಂತ ಹೇಳ್ತಾನೆ. ಕೇಲ್ ಓಡಿ ಬರ್ತಾ ಇರುವ ನಮ್ಮ ವೆಲೇರಿಯಾ ಕೂಡ ಜೋಪಾನವಾಗಿ ಹೋಗಿದ್ದು ಬಾ ಕೇಲ್, ಆದ್ರೆ ಬೇಗ ಬರ್ಬೇಕು ಆಯ್ತಾ ಅಂತ ಕಿರ್ಚ್ಕೊತಿರ್ತಾಳೆ. ವೆಲೇರಿಯಾ ಮಾತ್ರವೇ ಅಲ್ಲ, ನಮ್ಮ ಟ್ಯೂಟೋ ಇನ್ನ ಸ್ಕೂಲ್ ಅಲ್ಲಿ ಇರ್ತಾ ಇದ್ದ ಸ್ಟೂಡೆಂಟ್ಸ್ ಎಲ್ಲರೂ ಕೇಲ್ ನಿನ್ನನ್ನ ನಾವು ತುಂಬಾನೇ ಮಿಸ್ ಮಾಡ್ಕೋತೀವಿ ಅಂತ ಕಿರ್ಚ್ಕೊಂಡೆ ಟ್ರೈನಿನ ಹಿಂದೆ ಓಡಿ ಬರ್ತಿರ್ತಾರೆ. ನಮ್ಮ ಕೇಳುವೆ ಅವರು ಎಲ್ಲರನ್ನು ನೋಡಿ, ಯಾರು ಬೇಜಾರಾಗಬೇಡಿ, ಖಂಡಿತ ನಿಮ್ಮ ಎಲ್ಲರನ್ನು ನಾನುವೇ ಮಿಸ್ ಮಾಡ್ತೀನಿ ಅಂತ ಹೇಳ್ತಿರ್ಬೇಕಾದ್ರೆ ಅಲ್ಲಿ ನಮ್ಮ ಚೀಕು ಕೂಡ ಇರ್ತಾನೆ. ಲೋ ಕೇಲ್, ನಾನು ಕೂಡ ನಿನ್ನನ್ನ ತುಂಬಾ ಮಿಸ್ ಮಾಡ್ತೀನಿ ಕಣೋ ಅಂತ ಹೇಳ್ಬೇಕಾದ್ರೆ ನಮ್ಮ ಕೇಳುವೆ ಅಲ್ಲಿರೋ ಎಲ್ಲರನ್ನು ನೋಡಿ, ಎಲ್ಲರೂ ಸೇಫ್ ಆಗಿ ಜೋಪಾನವಾಗಿ ಇರಿ ಅಂತ ಹೇಳ್ತಿರ್ತಾನೆ. ಟ್ರೈನ್ ಇವಾಗ ಸ್ಪೀಡ್ ಆಗಿ ಮೂವ್ ಆಗ್ತಿರುತ್ತೆ. ಸ್ಪೀಡ್ ಆಗಿ ಹಿಂದೆನೆ ಓಡಿ ಬಂದಿದ್ದ ಆ ವೆಲೇರಿಯಾ ಹುಡುಗಿ ಕೈಯಲ್ಲಿ ಓಡಿ ಬರೋಕೆ ಆಗ್ತಿಲ್ಲ. ಆದ್ರೆ ನಮ್ಮ ಕೇಲವನ ನಾಯಿ ಇರ್ತಿದೆ ಅಲ್ವಾ, ಅದು ಹಿಂದೆನೆ ಸ್ಪೀಡ್ ಆಗಿ ಓಡಿ ಬರ್ತಿರುತ್ತೆ. ಆ ನಾಯಿವೆ ಅದರ ಕೈಯಲ್ಲಿ ಆದಷ್ಟು ಸ್ಪೀಡ್ ಆಗಿ ಓಡ್ತಿರುತ್ತೆ. ಆದ್ರೂ ಟ್ರೈನ್ ತುಂಬಾನೇ ಸ್ಪೀಡ್ ಆಗಿ ಹೋಗಿದ್ರಿಂದ ನಾಯಿಯ ಕೈಯಲ್ಲಿ ಓಡೋಕೆ ಆಗದೆ ಹಾಗೆ ಸೈಲೆಂಟ್ ಆಗಿ ಸಪ್ಪಿಗೆ ಆ ಜಾಗದಲ್ಲಿ ನಿಂತು ಬಿಡುತ್ತೆ. ನಮ್ಮ ಕೇಲ್ ಬಗ್ಗೆ ಯೋಚನೆ ಮಾಡಿ ಅದು ಕೂಡ ತುಂಬಾನೇ ಬೇಜಾರಾಗ್ತಿರುತ್ತೆ. ಈ ಕಡೆ ನಮ್ಮ ಟೀಚರ್ ಅವರು ಸ್ಕೂಲ್ ಅಲ್ಲಿ ಇರ್ತಿರ್ತಾರೆ. ಆದ್ರೆ ಟ್ರೈನ್ ಹೋಗುವ ಸದ್ದು, ಯಾಕೆಂದ್ರೆ ಸ್ಕೂಲಿನ ಪಕ್ಕದಲ್ಲೇ ರೈಲ್ವೆ ಟ್ರ್ಯಾಕ್ ಇರುತ್ತೆ. ಸೊ ಆ ಟ್ರೈನ್ ಆ ದಾರಿಯಲ್ಲೇ ಹೋಗ್ತಿರುತ್ತೆ. ಆ ಟ್ರೈನ್ ಕ್ರಾಸ್ ಮಾಡಿ ಹೋಗಿದ್ದನ್ನ ನೋಡಿ ತುಂಬಾನೇ ಬೇಜಾರಾಗ್ತಾರೆ. ಯಾಕೆಂದ್ರೆ ಸತ್ತೋಗಿದ್ದ ಅವರ ಮಗ ಮತ್ತೆ ಅವರ ಹತ್ರನೇ ಬಂದ್ಬಿಟ್ಟಿರೋದಾಗಿ ನಮ್ಮ ಕೇಲ್ ಬಗ್ಗೆ ಯೋಚನೆ ಮಾಡಿ ತುಂಬಾನೇ ಖುಷಿ ಆಗ್ತಿದ್ರು. ಆದ್ರೆ ಇವಾಗ ನಮ್ಮ ಕೇಲ್ ಹೋಗ್ಬಿಟ್ಟಿದ್ದಾನೆ ಅಲ್ವಾ, ಸೊ ನಮ್ಮ ಟೀಚರ್ ಅವರ ಮಗ ಸತ್ತೋಗ್ಬೇಕಾದ್ರೆ ಎಷ್ಟು ಬೇಜಾರಾಗ್ತಿದ್ರು ಅದೇ ರೀತಿನೇ ಇವಾಗ ನಮ್ಮ ಕೇಲ್ ಇವರನ್ನ ಬಿಟ್ಟು ಹೋಗ್ಬೇಕಾದ್ರೆ ಅಷ್ಟು ನೊಂದೋಗ್ತಿದ್ದಾರೆ. ಅದೇ ನೋವನ್ನ ಇವಾಗ ಅನುಭವಿಸಿ ಅಳ್ತಿದ್ದಾರೆ ಟೀಚರ್. ಈ ಕಡೆ ಟ್ರೈನ್ ಅಲ್ಲಿ ನಮ್ಮ ಕೇಳುವೆ ಇದ್ರ ಬಗ್ಗೆ ಎಲ್ಲವನ್ನು ಯೋಚನೆ ಮಾಡಿ, ನಾವು ಚೆನ್ನಾಗಿ ಓದಬೇಕು, ಚೆನ್ನಾಗಿ ಓದಿ ಒಂದು ದೊಡ್ಡ ಪೊಸಿಷನ್ ಗೆ ಹೋಗ್ಬೇಕು ಅಂತ ಅವನ ಮೈಂಡ್ ಒಳಗಡೆ ರಿಜಿಸ್ಟರ್ ಆಗುತ್ತೆ. ಸೊ ಇದ್ರ ನಂತರವೇ ಆ ಹ್ಯೂಗೋ ಇದ್ದಾರೆ ಅಲ್ವಾ, ಅವರು ಫೈಲ್ಸ್ ಅನ್ನೆಲ್ಲ ತಗೊಂಡು ನಮ್ಮ ಟೀಚರ್ ರನ್ ಮಾಡ್ತಿದ್ದ ಸ್ಕೂಲ್ ಗೆ ಬರ್ತಾರೆ. ಆ ಸ್ಕೂಲ್ ಅನ್ನು ಕ್ಲೋಸ್ ಮಾಡೋದಕ್ಕಾಗಿ ಬಂದಿರ್ತಾರೆ. ಅಲ್ಲಿಗೆ ಬಂದು ನೋಡ್ಬೇಕಾದ್ರೆ ಆ ಸ್ಕೂಲ್ ಅಲ್ಲಿ ನಮ್ಮ ಟೀಚರ್ ಅವ್ರಿಗೆ ಇರ್ತಿಲ್ಲ. ನೋಡಿದ್ರೆ ಬೇರೆ ಯಾರು ಲೇಡಿ ಇರ್ತಿದ್ದಾರೆ. ಇವರೇನೆ ಇವಾಗ ಈ ಸ್ಕೂಲ್ ಅಲ್ಲಿ ಇರ್ತಿರುವ ಟೀಚರ್ ಅಂತೆ. ಆಕ್ಚುಲಿ ಈ ಹ್ಯೂಗೋ ಅಂತ ನಮಗೆ ಒಂದು ಕ್ಯಾರೆಕ್ಟರ್ ಅನ್ನು ತೋರಿಸ್ತಿದ್ದಾರೆ ಅಲ್ವಾ, ಇದೇನೆ ಪ್ರೆಸೆಂಟ್ ಟೈಮ್ ಲೈನ್. ಇಷ್ಟೊತ್ತು ನಮಗೆ ಕೇಲ್ ಅಂತ ಒಂದು ಲೈಫ್ ಸ್ಟೋರಿಯನ್ನು ತೋರಿಸಿದ್ರಲ್ವಾ, ಅದು 20 ವರ್ಷಗಳ ಹಿಂದೆ ನಡೆದಿದ್ದ ಕತೆ. ಮತ್ತೆ ಇವಾಗ ಈ ಸ್ಕೂಲ್ ಅಲ್ಲಿ ಟೀಚರ್ ಆಗಿ ಇರ್ತಾ ಇದ್ದಾರೆ ಅಲ್ವಾ, ಇವರನ್ನ ನೋಡಿದ್ರೆ ಯಾರು ಅಂತ ನಿಮಗೆ ಗೊತ್ತಾಗ್ತಾ ಇದೆಯಾ? ನಮ್ಮ ವೆಲೇರಿಯಾ ಚೆನ್ನಾಗಿ ಬೆಳೆದು ಇವಾಗ ಈ ಸ್ಕೂಲ್ಗೆ ಇವರೇನೆ ಟೀಚರ್ ಆಗಿ ಇರ್ತಿರೋದು. ಸೊ ಈ ಹ್ಯೂಗೋನವ್ರುವೆ ನಮ್ಮ ವೆಲೇರಿಯಾ ಹತ್ರ ಬಂದು, ಈ ರೀತಿ ಒಂದು ಹೊಸ ಸ್ಕೀಮ್ ಬಂದಿದೆ ಗೌರ್ಮೆಂಟ್ ಇಂದ, ಆದ್ರಿಂದ ಹಳೆ ಪ್ರೈವೇಟ್ ಸ್ಕೂಲ್ಸ್ ಎಲ್ಲವನ್ನು ಕ್ಲೋಸ್ ಮಾಡೋಣ ಅಂತ ಅನ್ಕೊಂಡಿದೀವಿ ಅಂತ ಹ್ಯೂಗೋ ಹೇಳ್ಬೇಕಾದ್ರೆ, ಅದೆಲ್ಲ ಆಗೋದೇ ಇಲ್ಲ ಸರ್, ನೀವು ಯಾರು ಈ ಸ್ಕೂಲ್ ಅಲ್ಲಿ ಓದ್ತಾ ಇರೋದು ಎಲ್ಲವೇ ತುಂಬಾನೇ ಬಡವ ಮಕ್ಕಳು, ನೀವು ಹೊಸದಾಗಿ ಒಂದು ಸ್ಕೀಮ್ ಅನ್ನ ತರ್ತೀರಾ, ಸ್ಕೂಲ್ ಅನ್ನ ಕ್ಲೋಸ್ ಮಾಡಿ ಬಿಟ್ಟು ಹೋಗ್ಬಿಡ್ತೀರಾ, ಹೊಸದಾಗಿ ನೀವು ಒಂದು ಸ್ಕೂಲ್ ಅನ್ನ ಕಟ್ಟೋವರೆಗೂ ಈ ಮಕ್ಕಳೆಲ್ಲ ಏನ್ ಮಾಡ್ತಾರೆ? ಇಲ್ಲ ಸರ್ ಆಗೋದಿಲ್ಲ, ಕ್ಲೋಸ್ ಮಾಡೋಕೆ ಆಗಲ್ಲ ಅಂತ ವೆಲೇರಿಯಾ ಹೇಳ್ತಾಳೆ. ಅದಕ್ಕೆ ಹ್ಯೂಗೋ, ನನಗೆ ಗೊತ್ತಿತ್ತು ಆಲ್ರೆಡಿ ನೀನು ಹೀಗೇನೆ ಹೇಳ್ತೀಯ ಅಂತ. ಹೌದು, ಇವಾಗ್ಲೂ ವರ್ಷಕ್ಕೆ ಒಮ್ಮೆ ಈ ಊರಲ್ಲಿ ಸರ್ಕಸ್ ರನ್ ಆಗುತ್ತಾ ಅಂತ ಹ್ಯೂಗೋ ಕೇಳ್ಬೇಕಾದ್ರೆ, ಇವೆಲ್ಲ ನಿಮಗೆ ಹೇಗೆ ಗೊತ್ತು ಅಂತ ವೆಲೇರಿಯಾ ಕೇಳ್ತಾಳೆ. ವೆಲೇರಿಯಾ ಇನ್ನೂ ಗೊತ್ತಾಗ್ತಿಲ್ವಾ ನಾನು ಯಾರು ಅಂತ? ನಾನೇ ಕೇಲ್ ಅಂತ ಹೇಳ್ಬೇಕಾದ್ರೆ ನಮ್ಮ ವೆಲೇರಿಯಾ ಕೈಯಲ್ಲಿ ಶಾಕ್ ಅನ್ನು ತಡ್ಕೊಳ್ಳೋಕೆನೆ ಆಗ್ತಿಲ್ಲ. ಕೇಲ್
ನಿಜವಾಗ್ಲೂ ನೀನೇನಾ ಇದು ಅಂತ ಹೇಳಿ ಇಬ್ಬರವೇ ತಪ್ಕೋತಾರೆ. ಏನೇ ಇವ್ರುಗಳು ಬೆಳ್ಕೊಂಡಿದ್ರು ಕೂಡ ಇನ್ನವೇ ಅವರ ಮನ್ಸೊಳಗಡೆ ಚಿಕ್ಕ ವೆಲೇರಿಯಾ ಮತ್ತೆ ಚಿಕ್ಕ ಕೇಲೇನೆ ಇರ್ತಿರೋದು. ಅವರಿಬ್ಬರು ಅಷ್ಟು ಖುಷಿ ಆಗ್ತಾರೆ. ನಮ್ಮ ಕೇಳಿ ಈ ಊರನ್ನ ಖಾಲಿ ಮಾಡ್ಕೊಂಡು ಹೋದ ಮೇಲೆ ಬೇರೆ ಊರಿಗೆ ಹೋಗಿ ಕೂತು ಚೆನ್ನಾಗಿ ಓದೋದಕ್ಕೆ ಶುರು ಮಾಡಿರ್ತಾನೆ. ಟೀಚರ್ ಹೇಳಿದನ್ನ ತಲೆಗೆ ಹತ್ತಿಸ್ಕೊಂಡು ಚೆನ್ನಾಗಿ ಕಾನ್ಸಂಟ್ರೇಟ್ ಮಾಡಿ ಎಜುಕೇಶನ್ ಸಿಸ್ಟಮ್ ಅಲ್ಲೇ ಒಂದು ದೊಡ್ಡ ಆಫೀಸರ್ ಆಗಿ ಒಂದು ಪೋಸ್ಟಿಂಗ್ ಅನ್ನು ತಗೊಂಡು ಕೆಲಸದಲ್ಲಿ ಕೂತಿರ್ತಾನೆ ನಮ್ಮ ಹುಡುಗ. ಆದ್ರೆ ಹಾಗಿರ್ಬೇಕಾದ್ರೇನೆ ಈ ಗೌರ್ಮೆಂಟ್ ಅಲ್ಲಿ ಹೊಸದಾಗಿ ಒಂದು ಸ್ಕೀಮ್ ಅನ್ನ ತಂದಿರ್ತಾರೆ. ಈ ರೀತಿ ಹಳೆ ಪ್ರೈವೇಟ್ ಸ್ಕೂಲ್ಸ್ ಎಲ್ಲವನ್ನು ಕ್ಲೋಸ್ ಮಾಡಬೇಕು ಅಂತ. ಅವನು ಈ ಊರಿಗೆ ಮತ್ತೆ ಬರ್ಲೇಬಾರ್ದು ಅಂತಾನೆ ಅನ್ಕೊಂಡಿದ್ದ. ಆದ್ರೆ ಅವನು ಮಾಡ್ತಾ ಇರುವ ಕೆಲಸನೇ ಮತ್ತೆ ಆ ಊರಿಗೆ ಅವನನ್ನ ಕಳಿಸ್ಕೊಟ್ಟಿದೆ. ಸೊ ವೆಲೇರಿಯಾಗೂ ನಮ್ಮ ಕೇಳನ್ನ ನೋಡಿ ತುಂಬಾನೇ ಖುಷಿ ಆಗ್ತಿರುತ್ತೆ. ನಮ್ಮ ಕೇಳುವೆ ನಮ್ಮ ಫ್ರೆಂಡ್ಸ್ ಎಲ್ಲ ಏನಾದ್ರು ಅಂತ ಕೇಳ್ತಾನೆ. ನಮ್ಮ ಟ್ಯೂಟೋ ಇರ್ತಿದ್ದಾನಲ್ಲ ಅವನು ಟ್ರೈನೇನೆ ಓಡಿಸ್ತಿದ್ದಾನೆ. ಇಡೀ ಊರ್ ಪೂರ್ತಿ ಟ್ರೈನ್ ಅಲ್ಲೇ ಸುತ್ತಾಡ್ತಿದ್ದಾನೆ. ಮಾಸ್ಟರ್ ಆಗ್ಬಿಟ್ಟ. ಮತ್ತೆ ನಮ್ಮ ಚೀಕೋ ಅವನಿಗೆ ಏನಾಯ್ತು? ಅವನು ಚೆನ್ನಾಗಿ ಓದಿ ತುಂಬಾ ಬಡವ ಮಕ್ಕಳಿಗೆ ತುಂಬಾನೇ ಸಹಾಯವನ್ನ ಮಾಡ್ತಿದ್ದಾನೆ. ಇಬ್ಬರುವೆ ತುಂಬಾನೇ ಬ್ಯುಸಿ ಆಗಿರ್ತಿದ್ದಾರೆ ಕಣೋ. ಅವರಿಬ್ಬರನ್ನು ನೋಡೋಕೆ ಆಗೋದಿಲ್ಲ. ನಾನು ನಮ್ಮ ಟೀಚರ್ ಅವರು ಸತ್ತೋದ ಮೇಲೆ ನಾನೇನೆ ಇವಾಗ ಈ ಸ್ಕೂಲಿಗೆ ಟೀಚರ್ ಆಗಿರ್ತಿರೋದು. ಏನು ನಮ್ಮ ಟೀಚರ್ ಅವರು ಸತ್ತೋಗ್ಬಿಟ್ರ? ಹೌದು ಕೇಳ್, ನಮ್ಮ ಟೀಚರ್ ಅವರಿಗೆ ಕಣ್ಣಲ್ಲಿ ಏನೋ ಪ್ರಾಬ್ಲಮ್ ಇರ್ತಿತ್ತು. ಅದು ಹೋಗ್ತಾ ಹೋಗ್ತಾ ಅವರಿಗೆ ಕಣ್ಣೇ ಕಾಣಿಸದೇ ಇರೋ ರೀತಿ ಆಗ್ಬಿಡ್ತು. ಹಾಗೆ ತುಂಬಾ ದಿನ ಇರ್ತಿದ್ರು. ಸಡನ್ ಆಗಿ ಒಂದು ದಿನ ತೀರೋಗ್ಬಿಟ್ರು. ಯಾವುದು ಏನೋ ಹೇಗೋ ಇರ್ಲಿ ಕೇಳ್, ಆದ್ರೆ ನೀನು ಚೆನ್ನಾಗಿ ಓದಿ ಒಂದು ದೊಡ್ಡ ಪೊಸಿಷನ್ ಅಲ್ಲಿ ಇರ್ತಾ ಇದೆಯಾ ಕಣೋ. ಅದನ್ನ ನೋಡ್ಬೇಕಾದ್ರೇನೆ ತುಂಬಾ ಖುಷಿ ಆಗ್ತಿದೆ ಅಂತ ವೆಲೇರಿಯಾ ಹೇಳ್ಬೇಕಾದ್ರೆ, ಇಲ್ಲ ವೆಲೇರಿಯಾ ಈ ಕೆಲಸವನ್ನ ಬಿಟ್ಬಿಡೋಣ ಅಂತ ನಾನು ಅನ್ಕೊಂಡಿದ್ದೀನಿ. ಹೇ ಏನಪ್ಪ ಹೇಳ್ತಾ ಇದೀಯಾ? ಈ ಕೆಲಸವನ್ನ ಬಿಟ್ಬಿಟ್ಟು ಏನನ್ನ ಮಾಡೋಣ ಅನ್ಕೊಂಡಿದ್ಯಾ ನೀನು? ಇಲ್ಲ ವೆಲೇರಿಯಾ, ನನ್ನ ಆಸೆನೆ ಒಂದು ಟೀಚರ್ ಆಗ್ಬೇಕು. ಅದ್ರಲ್ಲೂ ನಮ್ಮ ಟೀಚರ್ ರೀತಿ ಈ ಊರಿಗೆನೆ ಟೀಚರ್ ಆಗ್ಬೇಕು ಅನ್ನೋದೇ. ಸೊ ನಾನುವೇ ಈ ಸ್ಕೂಲ್ ಅಲ್ಲಿ ಒಂದು ಟೀಚರ್ ಆಗಿ ಕೆಲಸವನ್ನ ಮಾಡಲ್ಲ. ಇಲ್ಲ ಕೇಳ್, ನೀನು ತಾನೇ ಹೇಳ್ದೆ ಎಲ್ಲಾ ಪ್ರೈವೇಟ್ ಸ್ಕೂಲ್ಸ್ ಅನ್ನು ಕ್ಲೋಸ್ ಮಾಡ್ತಿದ್ದಾರೆ ಗೌರ್ಮೆಂಟ್ ಅಂತ. ಇಲ್ಲಮ್ಮ, ನಾನು ಎಲ್ಲಾ ಪ್ರೈವೇಟ್ ಸ್ಕೂಲಿಗೂ ಹೋಗಿ ಮಾತಾಡ್ದೆ ಅಲ್ವಾ. ನಾನು ಮಾತಾಡಿದ ಎಲ್ಲರೂ ಸ್ಕೂಲನ್ನು ಕ್ಲೋಸ್ ಮಾಡೋಕೆ ಆಗಲ್ಲ ಅಂತಾನೆ ಹೇಳ್ತಿದ್ದಾರೆ. ಸೊ ಎಲ್ಲರೂ ಆಗಲ್ಲ ಅನ್ಬೇಕಾದ್ರೆ ಗೌರ್ಮೆಂಟ್ ಕೈಯಲ್ಲೂ ಏನನ್ನು ಮಾಡೋಕೆ ಆಗಲ್ಲ. ನಾನು ನನ್ನ ಮೈಂಡ್ ಅಲ್ಲಿ ಫಿಕ್ಸ್ ಮಾಡ್ಕೊಬಿಟ್ಟೆ ವೆಲೇರಿಯಾ. ನಾನು ಟೀಚರ್ ಆಗ್ಬೇಕು ಅಂತ ಆಸೆ ಪಟ್ಟಿದ್ದೆ, ಇವಾಗ ಅದೇನೆ ನಾನು ಆಗ್ತೀನಿ ಅಂತ ಹೇಳ್ಬಿಟ್ಟು ನಮ್ಮ ಕೇಳು ಅವನು ಮಾಡ್ತಾ ಇದ್ದ ಕೆಲಸವನ್ನ ಬಿಟ್ಬಿಟ್ಟು ಇವಾಗ ಈ ಊರಲ್ಲೇ ಒಂದು ಟೀಚರ್ ಕೆಲಸವನ್ನ ಮಾಡೋದಕ್ಕೆ ರೆಡಿ ಆಗ್ಬಿಟ್ಟಿರ್ತಾನೆ. ಹೌದು ವೆಲೇರಿಯಾ, ನನ್ನ ಡಾಗ್ ಎಲ್ಲಿ? ಅದು ವಯಸ್ಸಾಗಿ ಈ ಊರಲ್ಲಿ ಸುತ್ತಾಡ್ತಾ ಇದೆಯಲ್ವಾ ನಾಯಿ ಮರಿಗಳು, ಅವು ಎಲ್ಲದಕ್ಕೂ ಮುತ್ತಾತನಾಗಿ ಸತ್ತೋಗ್ಬಿಡ್ತು. ಮತ್ತೆ ಕೇಳ್, ನೀನು ಯಾವತ್ತಿದ್ರು ರಿಟರ್ನ್ ಬರ್ತೀಯ ಅಂತ ಟೀಚರ್ ನಿನಗೆ ಕೊಡೋದಕ್ಕಾಗಿ ನನ್ನ ಹತ್ರ ಒಂದು ವಿಷಯವನ್ನ ಕೊಟ್ಟಿದ್ರು ಅಂತ ಹೇಳಿ ವೆಲೇರಿಯಾ ಒಂದು ಬಾಕ್ಸ್ ಅನ್ನ ನಮ್ಮ ಕೇಳ್ ಕೈಗೆ ಕೊಡ್ತಾನೆ. ಆದ್ರೆ ನಮ್ಮ ಕೇಳ್ ಅವನ ಕಣ್ಣಿಗೆ ನಮ್ಮ ಹಳೆ ಟೀಚರ್ ಅವರೇ ಕಾಣಿಸ್ಕೊತಾರೆ. ನಮ್ಮ ಕೇಳು ಆ ಬಾಕ್ಸ್ ಅನ್ನು ಓಪನ್ ಮಾಡಿ ನೋಡ್ತಾನೆ. ನೋಡಿದ್ರೆ ನಮ್ಮ ಟೀಚರ್ ಅವರು ಅವನ ಚಿಕ್ಕ ವಯಸ್ಸಿನಲ್ಲಿ ಕಾಮಿಕ್ ಬುಕ್ಸ್ ನೆಲ್ಲ ಕೊಟ್ಟಿರ್ತಾರೆ ಅಲ್ವಾ. ಸೊ ನಮ್ಮ ಕೇಳಿಗೆ ಕೊಡೋದಕ್ಕಾಗಿನೇ ತುಂಬಾನೇ ಕಾಮಿಕ್ಸ್ ಬುಕ್ಸ್ ಎಲ್ಲವನ್ನು ತೆಗೆದಿಟ್ಟಿರ್ತಾರೆ ನಮ್ಮ ಹಳೆ ಟೀಚರ್. ನಮ್ಮ ಕೇಳುವೆ ಆ ಬುಕ್ಸ್ ಅನ್ನೆಲ್ಲ ನೋಡಿ ತುಂಬಾನೇ ಖುಷಿ ಆಗ್ತಾನೆ. ಸೊ ನಮ್ಮ ಕೇಳವನ ತಂದೆ ತೀರೋಗಿ ಈ ಊರಲ್ಲಿ ತಾನೇ ಊತಾಕಿದ್ದಾರೆ. ಸೊ ಅವರ ಸಮಾಧಿಗೂ ಹೋಗಿ ಅಲ್ಲಿ ನೋಡ್ತಾನೆ. ಸೊ ನಮ್ಮ ಕೇಳಿ ಏನಕ್ಕಾಗಿ ಅವನ ಹೆಸರನ್ನ ಹ್ಯೂಗೋ ಅಂತ ಚೇಂಜ್ ಮಾಡ್ಕೊಂಡಿದ್ದಾನೆ ಅಂದ್ರೆ, ಯಾಕೆಂದ್ರೆ ಅವನು ಅವನ ಹಳೆ ವಿಷಯಗಳ ಬಗ್ಗೆ ಯೋಚನೆ ಮಾಡಿ ತುಂಬಾನೇ ಬೇಜಾರಾಗಿದ್ದಿರ್ತಾನೆ. ಸೊ ಈ ಊರನ್ನ ವೆಕೆಟ್ ಮಾಡಿ ಹೋದ ಮೇಲೆ ಒಂದು ಹೊಸ ಲೈಫ್ ಅನ್ನ ಬದುಕೋದಕ್ಕಾಗಿ ಎಲ್ಲವನ್ನು ಮರಿಬೇಕು ಅಂತ ನಮ್ಮ ಹುಡುಗ ಅವನ ಹೆಸರನ್ನ ಚೇಂಜ್ ಮಾಡ್ಕೊಂಡಿದ್ದಿರ್ತಾನೆ. ಆದ್ರೆ ಇವಾಗ ಮತ್ತೆ ಆ ಟೌನಿಗೆ ಬಂದು ಅವನು ಓದಿದ ಸ್ಕೂಲ್ ಅಲ್ಲಿ ಒಂದು ಟೀಚರ್ ಆಗಿ, ಅದು ಮಾತ್ರ ಇಲ್ಲ ನಮ್ಮ ವೆಲೇರಿಯಾವನ್ನೇ ಮದುವೆನೂ ಆಗಿ ಒಂದು ಸಂತೋಷವಾದ ಲೈಫ್ ಅನ್ನ, ಒಂದು ಹ್ಯಾಪಿಯಾದ ಲೈಫ್ ಅನ್ನ ಇನ್ ಮುಂದೆ ಬದುಕ್ತಾನೆ ನಮ್ಮ ಕೇಲ. ಹಾಗೆ ದಿನಗಳು ಕಳೆಯುತ್ತೆ. ಇವಾಗ ನಮ್ಮ ಕೇಲ ಆ ಸ್ಕೂಲ್ ಅಲ್ಲಿ ಟೀಚರ್ ಆಗಿರ್ತಿದ್ದಾನೆ. ಹಾಗೆ ನಡೆದು ಹೋಗ್ಬೇಕಾದ್ರೆ ಆ ಸ್ಕೂಲ್ ಅಲ್ಲಿ ಓದುವ ಮಕ್ಕಳೆಲ್ಲ ಒಂದು ಜಾಗದಲ್ಲಿ ಆಟ ಆಡ್ತಿರ್ತಾರೆ. ಮಕ್ಕಳೇನ್ ನೋಡಿ ಹುಷಾರಾಗಿ ಜೋಪಾನವಾಗಿ ಆಟ ಆಡ್ಬೇಕು ಆಯ್ತಾ ಅಂತ ಹೇಳ್ಬಿಟ್ಟು ಹಾಗೆ ಒಂದು ಚಿಕ್ಕ ಬೆಟ್ಟದ ರೀತಿ ಗುಡ್ಡೆ ಇರುತ್ತೆ. ಅಲ್ಲಿ ಹತ್ತಿ ಹೋಗಿ ನಿಂತು ನೋಡ್ತಾನೆ ನಮ್ಮ ಹುಡುಗ. ಆದ್ರೆ ಕೇಳಿಗೆ ಅವನು ಚಿಕ್ಕ ಹುಡುಗನಾಗಿ ನಿಂತಿರೋ ರೀತಿ ಅವನು ಕಲ್ಪನೆ ಮಾಡ್ಕೊತಾನೆ. ಯಾಕೆಂದ್ರೆ ನಮ್ಮ ಕೇಳ ಟೀಚರ್ ಹತ್ರ ಹೇಳಿರ್ತಾನೆ, ನಾನು ಏನಾಗ್ಬೇಕು ಅಂತ ಅನ್ಕೊಂಡಿದೀನಿ ಅಂದ್ರೆ ಟೀಚರ್ ನಿಮ್ಮ ರೀತಿನೇ ಒಂದು ಟೀಚರ್ ಆಗ್ಬೇಕು ಅಂತ ಅನ್ಕೋತೀನಿ ಅಂತ ಹೇಳಿರ್ತಾನೆ. ಇವಾಗ ಅದು ನಿಜವಾಗ್ಬಿಟ್ಟಿದೆ. ಹೌದು, ಆ ಟೀಚರ್ ಅವರು ಹೇಳಿದ್ದು ನಿಜಾನೇ. ನಾವು ಏನಾಗ್ಬೇಕು ಅಂತ ನಮ್ಮ ಮನ್ಸಾರೆ ನಾವು ಏನಂತ ಫೀಲ್ ಮಾಡ್ಕೋತೀವೋ ಖಂಡಿತ ನಮ್ಮ ಲೈಫ್ ಅಲ್ಲಿ ನಾವು ಅದೇನೇ ಆಗ್ತೀವಿ ಅಂತ ಹೀಗೇನೆ ನಮ್ಮ ಕೇಳ ಅವನ ಮನ್ಸೊಳಗಡೆ ಅನ್ಕೊಂಡು ಖುಷಿ ಆಗ್ತಿರ್ತಾನೆ. ಇಲ್ಲಿಗೇನೆ ಈ ಮೂವಿ ಮುಗಿಯುತ್ತೆ. ಹೇಗಿತ್ತು ಮೂವಿ? ನಿಜವಾಗ್ಲೂ ನಿಮ್ಮ ಮನ್ಸನ್ನ ಟಚ್ ಮಾಡಿರುತ್ತೆ ಅಲ್ವಾ? ಸೊ ಈ ರೀತಿ ನಿಮ್ಮ ಲೈಫ್ ಅಲ್ಲಿ ಒಬ್ಬರು ಟೀಚರ್ ಜೊತೆ ಇಂತಹ ಘಟನೆ ನಡೆದಿದ್ರೆ ಅದನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಡೀಟೇಲ್ಡ್ ಆಗಿ ಎಕ್ಸ್ಪ್ಲೈನ್ ಮಾಡಿ. ಈವನ್ ಒಬ್ಬರು ಟೀಚರ್ ನಿಮ್ಮನ್ನ ಹರ್ಟ್ ಮಾಡಿದ್ರು ಕೂಡ ಆ ವಿಷಯವನ್ನ ಇಲ್ಲಿ ಮೆನ್ಷನ್ ಮಾಡಿ. ಸೊ ಈ ತರದ ತುಂಬಾನೇ ಫೀಲ್ ಗುಡ್ ಮೂವೀಸ್ ಅನ್ನ ನಿಮಗೆ ನಾನು ತಂದು ಕೊಡ್ತಾನೆ ಇರ್ತೀನಿ. ಅದಕ್ಕೆ ನೀವು ಮಾಡಬೇಕಾಗಿರೋದು ನಿಮ್ಮ ಸಪೋರ್ಟ್ ಮಾತ್ರ. ಏನು ಇಲ್ಲ, ನಿಮ್ಮ ಫ್ರೆಂಡ್ಸ್ ಮತ್ತೆ ಫ್ಯಾಮಿಲಿಗೆ ಹೇ ಈ ರೀತಿ ಒಂದು ಚಾನಲ್ ಇದೆ, ಚೆನ್ನಾಗಿದೆ ನೋಡು, ಕಣ್ಣಲ್ಲಿ ನೀರ್ ಕಚ್ಕೊಬಿಡ್ತೀಯ, ಸಖತ್ತಾಗಿದೆ, ಸೂಪರ್ ಆಗಿದೆ, ಎಮೋಷನಲ್ ಆಗಿದೆ ಅಂತೆಲ್ಲ ಹೇಳಿ ಸಬ್ಸ್ಕ್ರೈಬ್ ಮಾಡ್ಸಿದ್ರೇನೆ ಸಾಕು. ಸುನ್ ಕ್ಯಾಚ್ ಪೀಪಲ್ಸ್ ವಿತ್ ಅನ್ ಅನದರ್ ನೈಸ್ ಮೂವಿ. ಟೇಕ್ ಕೇರ್.